Hallelujah. Thank you, Jesus. Praise you, Jesus. Just thank God. ನೋಡೋಣ ಪ್ರಿಯರೇ, ಇವತ್ತು ಕೂಡ ನಿಮ್ಮ ಜೀವನದಲ್ಲಿ ಪ್ರಿಯರೇ, ಜಸ್ಟ್ ನಿಮ್ಮ ಸುತ್ತಮುತ್ತ ತಿರುಗಿ ನೋಡ್ತಾ ಇದ್ದೀರಿ. ಎಲ್ಲ ನಿಮ್ಮ ದಾಂಪತ್ಯ ಜೀವನದಲ್ಲಾಗಿರ್ಬೋದು, ನಿಮ್ಮ ಹಣಕಾಸಿನ ವಿಷಯದಲ್ಲಾಗಿರ್ಬೋದು, ಆರೋಗ್ಯದ ವಿಷಯದಲ್ಲಾಗಿರ್ಬೋದು, ಮಕ್ಕಳ ವಿಷಯದಲ್ಲಿ, ಉದ್ಯೋಗದ ವಿಷಯದಲ್ಲಿ, ಎಲ್ಲದರಲ್ಲೂ ಕೂಡ ಇವತ್ತು ಎಲ್ಲವೂ ಸತ್ತೋದ ರೀತಿಯಲ್ಲಿ ಕಾಣ್ತಾ ಇರ್ಬೋದು. ನೀವು ಸಮಸ್ಯೆ ಮಧ್ಯದಲ್ಲಿ ಹೋರಾಟ ಮಾಡ್ತಾ ಇದ್ದೀರಿ. ಜಸ್ಟ್ ಇದರ ಮಧ್ಯದಲ್ಲಿ ನಾಳೆ ಒಂದು ದಿನ ಆದರೂ ಜಸ್ಟ್ ನಾನು ಸಮಾಧಾನ ಜೀವಿಸ್ತೇನೆ, ಅಥವಾ ಇವತ್ತೊಂದು ದಿನ ಆದರೂ ಸಮಾಧಾನ ಜೀವಿಸ್ತೇನೆ ಎಂಬುದಾಗಿ ಸುತ್ತಮುತ್ತ ನೀವು ಹುಡುಕಿದ್ರು ಕೂಡ ಎಲ್ಲೂ ಕೂಡ ಸಮಾಧಾನ ಇರುವಂಥ ಪರಿಸ್ಥಿತಿ ಇರ್ಬೋದು. ಬಟ್ ಪ್ರೈಸ್ ಗಾಡ್, ಅಂಥ ಪರಿಸ್ಥಿತಿನೂ ಕೂಡ ಸುಲಭವಾಗಿ ಜಯಿಸ್ಬೋದು. ಹೇಗೆ ಅದು ನಾವು ಕಲೀಲಿಕ್ಕೆ ಹೋಗೋಣ. ಬೇಕಾ ಬೇಡ? ಬೇಕಾ? ಓಕೆ. 1 ಸಾಮುವೇಲ್ 30ನೇ ಅಧ್ಯಾಯ 1 ಸಾಮುವೇಲ್ 30ನೇ ಅಧ್ಯಾಯ. ಓಕೆ, 1ರಿಂದ ಓದಿ. ದಾವೀದನು ಅವನ ಜನರು ಮಾರನೆಯ ದಿನ, ಮಾರಲ್ಲ ಆಕ್ಚುಲಿ ಅದು ಮೂರನೆಯ ದಿನ. ಓಕೆ, ಮೂರನೆಯ ದಿನ ಚಿಕ್ಲಗ್ ಊರನ್ನು ಸೇರಿದರು. ಅಷ್ಟರೊಳಗೆ ಅಮಾಲೇಕ್ಯರು ದಂಡೆತ್ತಿ ದಕ್ಷಿಣ ಪ್ರಾಂತ್ಯಕ್ಕೂ ಚಿಕ್ಲಗ್ ಊರಿಗೂ ಬಂದು ಚಿಕ್ಲಗ್ ಊರನ್ನು ಸುಟ್ಟು ಹಾಳು ಮಾಡಿದ್ದರು. ಅದರಲ್ಲಿದ್ದ ಎಲ್ಲ ಹೆಂಗಸರನ್ನು, ಚಿಕ್ಕವರನ್ನು, ದೊಡ್ಡವರನ್ನು ಸೆರೆ ಹಿಡಿದುಕೊಂಡು ಹೋಗಿ ಇದ್ದರು, ಆದರೆ ಯಾರನ್ನು ಕೊಂದಿರಲಿಲ್ಲ. ಓಕೆ, ಸಾಕು ಸಿಸ್ಟರ್, ಕೇಳಿಸ್ಕೊಂಡ್ರ? ಅರ್ಥ ಆಯ್ತಾ? ಇಲ್ಲಿ ದಾವೀದನು ಅವನ ಜನರು 3ನೇ ದಿನ ಅವರು ಇದ್ದಂಥ ಊರಿಗೆ, ಚಿಕ್ಲಗ್ ಊರಿಗೆ ಬರ್ತಾ ಇದ್ದಾರೆ. ಚಿಕ್ಲಗ್ ಊರಿಗೆ ಬಂದಾಗ ಅಲ್ಲಿ ಥ್ಯಾಂಕ್ ಗಾಡ್ ದಾವೀದನ 2 ಹೆಂಡತಿಯರು ಮತ್ತೇನು ಅವನ ಜನರು 600 ಮಂದಿ ಸೈನಿಕರಿದ್ದಾರೆ. ಆ ಸೈನಿಕರ ಮನೆಯಲ್ಲಿ ಹೆಂಗಸರು, ಮಕ್ಕಳು ಎಲ್ಲರೂ ಇದ್ದಾರೆ. ಈಗ ಅವರು ಯುದ್ಧದಿಂದ ಹಿಂದಿರುಗಿ ಬಂದಾಗ ಇಡೀ ಚಿಕ್ಲಗ್ ಊರು ಸುಟ್ಟು ಸಂಪೂರ್ಣ ಬೂದಿಯಾಗಿದೆ. ಇಡೀ ಊರಲ್ಲಿ ಒಂದು ಅರ್ಪಿಳೆ ಇಲ್ಲ. ಇಡೀ ಊರಲ್ಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಹಾಳಾಗಿ ಸುಟ್ಟು ಬೂದಿಯಾಗಿದೆ. ಬೂದಿ ಮಾತ್ರ ಕಾಣಿಸ್ತದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು. ದಾವೀದ ಚಿಕ್ಲಗ್ ಊರಿಗೆ ಬರ್ಲಿಕ್ಕೆ ಕಾರಣ ಏನಂತಂದರೆ, ದಾವೀದನು ಯಾವ ರಾಜನಿಗೆ ಸಹಾಯ ಮಾಡಿದನೋ, ಸೌಲನಿಗೆ ಸಹಾಯ ಮಾಡಿದನೋ, ಗೊಲ್ಯಾತೆ ತಲೆಯನ್ನು ಕಡಿದು ಅನೇಕ ಯುದ್ಧಗಳ ಜಯವನ್ನು ಕೊಟ್ಟಿದ್ನೋ, ಈಗ ಅದೇ ಸೌಲ ದಾವೀದನ ಕೊಲೆ ಮಾಡಲಿಕ್ಕಾಗಿ ಅವನ ಹಿಂದೆ ಬಿದ್ದಿದ್ದಾನೆ. ಆಗ ಇವನು ಒಂದಿನ ಒಂದು ಗುಹೆಯಲ್ಲಿ ತಪ್ಪಿಸ್ಕೊಳ್ತಾನೆ. ಅಲ್ಲೂ ಕೂಡ ಸೌಲ 3,000 ಮಂದಿ ಸೈನಿಕರನ್ನು ಕರ್ಕೊಂಬಂದು ಅವನ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾನೆ. ಮತ್ತೆ ಮಾಡದೇನೆ ಇನ್ನೊಂದು ಗುಹೆ ತಲುಪಿಸ್ಕೊಳ್ತಾನೆ. ಅಲ್ಲೂ ಕೂಡ ಇನ್ನೊಂದು ಗುಹೆಯಲ್ಲಿ ಹೋಗಿ ಔತ್ಕೊಂಡಿರುವಾಗ ಅಲ್ಲೂ ಕೂಡ 3,000 ಮಂದಿ ಸೈನಿಕರು ಕರ್ಕೊಂಡು ಬರ್ತಾ ಇದ್ದಾನೆ ಈ ಚಿಕ್ಕ ಹುಡುಗನನ್ನ ಅಟ್ಯಾಕ್ ಮಾಡ್ಲಿಕ್ಕಾಗಿ. ನನ್ನ ಪ್ರಿಯ ಸಹೋದರ ಸಹೋದರಿಯರ, ಪ್ರೈಸ್ ಬಿಡಿ ಗಾಡ್, ಅವನು ಅದೇ ಥರ ಡೈಲಿ ಅವನ ಜೀವನ ಒಂದು ವನವಾಸ ಆಗಿಬಿಟ್ಟಿದೆ. ಒಂದು ದಿನ ನೆಮ್ಮದಿ ಇಲ್ಲ. ಈ ಗುಹೆಯಲ್ಲಿ ಬಂದರೆ ಅಲ್ಲಿಗೂ ಅಟ್ಯಾಕ್ ಮಾಡ್ತಾನೆ ಸೌಲ, ಅಲ್ಲಿಂದ ಇನ್ನೊಂದು ಗುಹೆ, ಇದೇ ಥರ ತಪ್ಪಿಸ್ಕೊಂಡು ಎಲ್ಲ ಕಡೆ ಅಲ್ದಾಡಿ ಒಂದು ನಿರ್ಧಾರ ತೆಗೆದುಕೊಳ್ತಾನೆ. ನಾನು ಇಲ್ಲೆಲ್ಲಾದರೂ ಸೌಲನ ಪ್ರಾಂತ್ಯದಲ್ಲಿ ನಾನು ತಪ್ಪಿಸ್ಕೊಂಡ್ರೆ ಅವನಿಗೆ ಜಾಗ ಗೊತ್ತಾಗ್ತದೆ, ನನ್ನ ಬಂದು ಏನಾದರೂ ಕೊಲೆ ಮಾಡ್ತಾನೆ. ಹಾಗಾಗಿ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕಾಗಿ ಅವನು ಈ ಒಳ್ಳೆ ಕೆಲಸ ಫಿಲಿಸ್ತೀರ ಮಧ್ಯದಲ್ಲಿ ಹೋಗಿ ಸೆಟ್ಲ್ ಆಗಿಬಿಡೋಣ. ಆ ಫಿಲಿಸ್ತೀರ್ ಯಾರು ಅಂತಂದರೆ ದೇವರ ಮಕ್ಕಳಿಗೆ ವಿರೋಧವಾದ ವ್ಯಕ್ತಿಗಳು. ಅನೇಕ ಸಂದರ್ಭ ನಾವು ಕೂಡ ಇದೇ ಥರ ನಿರ್ಧಾರ ತೆಗೆದುಕೊಳ್ಳೋದು. ಹಲೋ, ಅಯ್ಯೋ ದೇವ್ರ ಮಕ್ಕಳ ಜೊತೆಲಿ ಇದ್ದರೆ ಜಸ್ಟ್ ಚರ್ಚ್ ಅವ್ರು ಸರಿ ಇದ್ದಾರಾ, ಇವ್ರು ಸರಿ ಇದ್ದಾರಾ, ಸಿಸ್ಟರ್ ಸರಿ ಇದ್ದಾರಾ, ಗುರುಗಳು ಸರಿ ಇದ್ದಾರಾ, ಯಾರು ಸರಿಲ್ಲ ಅಂತೇಳಿ ಚರ್ಚು ಬೇಡ ಗಿರ್ಚು ಬೇಡ ಅಂತೇಳಿ ಲೋಕದ ಮಕ್ಕಳ ಜೊತೆಲಿ ಸೇರಿಕೊಂಡು ಅವ್ರ ಕಾರ್ಯ ಮಾಡ್ಕೊಂಡು ಹೋಗೋದು. ಹಲೋ, ಅವ್ರು ಹೇಳಿದ್ದೆ ನಂಬ್ಕೊಂಡು ಹೋಗುವಂಥದ್ದು, ಅವ್ರು ಹೇಳಿದ ಸಿಸ್ಟಮನ್ನು ಫಾಲೋ ಮಾಡುವಂಥದ್ದು. ಅದೇ ಥರ ಇಲ್ಲಿ ಕೂಡ ದಾವೀದ, ಪ್ರೈಸ್ ಗಾಡ್, ಈ ಜಸ್ಟ್ ನಾವು ಇಸ್ರೇಲ್ ಸಾಮ್ರಾಜ್ಯದ ಒಳಗಡೆ ಇದ್ದರೆ ನನಗೆ ಪ್ರಾಣಕ್ಕೆ ಆಪತ್ತು ಬರ್ತದೆ ಅಂತ ತಿಳಿದು ಕೊನೆಗೆ ಇಸ್ರೇಲರ ವಿರೋಧಿಗಳಾಗಿರುವಂತಹ ಫಿಲಿಸ್ತೀರ್ ಮಧ್ಯದಲ್ಲಿ ಹೋಗಿ ಆಶ್ರಯ ಪಡ್ಕೊಳ್ತಾನೆ. ಅಲ್ಲಿ ಆ ಸಂದರ್ಭದಲ್ಲಿ ಆಕೀಷ ಎಂಬ ರಾಜ ಆಳ್ವಿಕೆ ಮಾಡ್ತಾ ಇರ್ತಾನೆ. ಆಕೀಷನ ಕೆಲಸ ಏನಂತಂದರೆ ಇಸ್ರೇಲ್ ಮಕ್ಕಳ ವಿರುದ್ಧ ದಂಡೆತ್ತಿ ಹೋಗುವಂಥದ್ದು. ಎಂಥ ಜಸ್ಟ್ ಥ್ಯಾಂಕ್ ಗಾಡ್, ದಾವೀದನು ದೇವರ ಅಭಿಷೇಕ ಹೊಂದಿರುವ ದಾವೀದನು, ಅವನು ಗೊತ್ತಿದೆ ಪ್ರಿಯರೇ, ಥ್ಯಾಂಕ್ ಗಾಡ್ ಇಸ್ರೇಲ್ ಸೈನ್ಯವನ್ನು ದೇವರು ಆಳ್ತಾ ಇದ್ದಾರೆ ಎಂಬುದಾಗಿ. ಆದರೂ ಕೂಡ ಈ ಆಕೀಷನ ಜೊತೆಲಿ ಫಿಲಿಸ್ತೀರ್ ಜೊತೆಲಿ ಸೇರಿಕೊಂಡು
ದೇವರ ಸೈನ್ಯದ ವಿರುದ್ಧವಾಗಿ ಯುದ್ಧಕ್ಕೆ ಹೋಗ್ತಾನೆ. ಹಲೋ, ಅನೇಕ ಸಂದರ್ಭದಲ್ಲಿ ನಾವು ಕೂಡ ಥ್ಯಾಂಕ್ ಗಾಡ್ ಅವ್ರೇನು ಮಾತನಾಡ್ತಾರೋ ಅಂಥ ನ್ಯೂಸ್ಗಳು ನೋಡಿ ನಾವೇ ನಮ್ಮ ಕ್ರಿಶ್ಚಿಯಾನಿಟಿ ಬಗ್ಗೆ ದೇವ್ರ ಮಕ್ಕಳ ವಿರುದ್ಧ ಮಾತಾಡಲ್ಲ. ಅವ್ರು ಹೇಳೋದು ಕರೆಕ್ಟ್ ಬ್ರದರ್, ಫಾದರ್ ಬಗ್ಗೆ ಕರೆಕ್ಟ್ ಹೇಳ್ತವ್ರಲ್ಲಿ ತೋರಿಸ್ತವ್ರೆ, ಸಿಸ್ಟರ್ಗಳ ಬಗ್ಗೆ ಕರೆಕ್ಟ್ ತೋರಿಸ್ತವ್ರೆ, ಬ್ರದರ್ ಬಗ್ಗೆ ಕರೆಕ್ಟ್ ತೋರಿಸ್ತವ್ರೆ, ಕರೆಕ್ಟ್. ನನ್ನ ಮಕ್ಕಳು ಬರೀ ದುಡ್ಡು 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 ದುಡ್ಡು. ಎಷ್ಟು ಸಲ ಪ್ರೇರಣೆ ಹೇಳಲ್ಲ ಆ ರೀತಿ ಇಲ್ಲ. ಅದೇ ರೀತಿ ದಾವೀದನು ಕೂಡ ಥ್ಯಾಂಕ್ ಗಾಡ್ ದಟ್ ಫಿಲಿಸ್ಟಿಯ ಮಧ್ಯದಲ್ಲಿ ಇದ್ದಿದ್ದು ಮಾತ್ರವಲ್ಲ, ಆಕೀಷನು ಎಲ್ಲೆಲ್ಲಿ ಯುದ್ಧಕ್ಕೆ ಹೋಗ್ತಾನೆ ಇಸ್ರೇಲ್ ಮಕ್ಕಳ ವಿರುದ್ಧವಾಗಿ, ಈವನ್ ದಾವೀದನು ಕೂಡ ತನ್ನ 600 ಮಂದಿ ಸೈನಿಕರು ಕಟ್ಕೊಂಡು ಇಸ್ರೇಲ್ ಮಕ್ಕಳ ವಿರುದ್ಧವಾಗಿ, ದೇವರ ಆಳುವಂಥ ಸೈನ್ಯದ ವಿರುದ್ಧವಾಗಿ ಯುದ್ಧಕ್ಕೆ ಹೋಗ್ತಾನೆ. ಬಟ್ ಪ್ರೈಸ್ ಗಾಡ್, ಇದೇ ಥರ ಒಂದು ದಿನ ಪ್ರೈಸ್ ಬಿಡಿ ಗಾಡ್ ಎಷ್ಟು ಮಟ್ಟಿಗೆ ಇವನಿಗೂ ಅವನ ಶತ್ರುಗಳಾಗಿ ಅವರ ಸಂಪ್ರದಾಯಗಳೇ ಬೇರೆ, ಅವರ ಆಚರಣೆಗಳೇ ಬೇರೆ, ಫಿಲಿಸ್ಟೀನ್ ಆಚರಣೆಗಳೇ ಬೇರೆ, ನಿಜ ದೇವ್ರನ್ನ ಆರಾಧನೆ ಮಾಡ್ತಲ್ಲ, ವಿಗ್ರಹ ಆರಾಧನೆ ಮಾಡೋಂಥವ್ರು, ಅಂಥ ವ್ಯಕ್ತಿಗಳ ಜೊತೆ ಸಹವಾಸ ಬೆಳೆಸಿ ಇವನು ಈಗ ಹೆಂಗಾಗಿದ್ದಾನಂತಂದರೆ, ಆಕೀಷ್ ಎಂಬ ರಾಜ ಇವನನ್ನು ತನ್ನ ಬಲಗೈ ಬಂಟಾಗಿ ಇಟ್ಕೊಂಡಿದ್ದಾನೆ. ಅಷ್ಟು ಮೆಟ್ಟಿಗೆ ಇವನು ಅವನಿಗೆ ಸಹಾಯ ಮಾಡ್ತಾ ಇರುವಂಥದ್ದು. ಒಂದಿನ ಇದೇ ರೀತಿ ಪ್ರೈಸ್ ಬಿಟ್ಟು ಗಾಡ್ ಜಸ್ಟ್ ಫಿಲಿಸ್ಟಿಯರ ಅರಸನಾಗಿರುವಂಥ ಆಕೀಷನು ಇಸ್ರೇಲ್ ಮಕ್ಕಳ ವಿರುದ್ಧವಾಗಿ ಯುದ್ಧ ಮಾಡ್ಲಿಕ್ಕೆ ಹೋಗ್ತಾನೆ. ಒಂದು ಕಡೆ ಇಸ್ರೇಲ್ ಸೈನ್ಯ ಇದೆ, ಒಂದು ಕಣಿವೆಯಲ್ಲಿ ಗುಡ್ಡದ ಮೇಲೆ, ಇನ್ನೊಂದು ಕಣಿವೆಯಲ್ಲಿ ಫಿಲಿಸ್ಟಿಯರ ಸೈನ್ಯ ಇದೆ. ಆ ಫಿಲಿಸ್ಟಿಯರ್ ಸೈನ್ಯದಲ್ಲಿ ಹಿಂದ್ಗಡೆ ದಾವಿದನ 600 ಮಂದಿ ಸೈನಿಕರು, ದಾವಿದನ ಅವರು ಕೂಡ ಇದ್ದಾರೆ. ಯಾರ ವಿರುದ್ಧ ಹೋರಾಟ ಮಾಡಕ್ಕೆ ಹೋಗ್ತಿರೋದು? ದೇವರ ಸೈನ್ಯದ ವಿರುದ್ಧವಾಗಿ. ಬಟ್ ಪ್ರೈಸ್ ಬಿಟ್ಟು ಆ ಸಂದರ್ಭದಲ್ಲಿ ಪ್ರಿಯರೇ, ಪ್ರೈಸ್ ಗಾಡ್, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಜಸ್ಟ್ ಇವನು ಯಾಕೆ ಫಿಲಿಸ್ಟೀನ್ ಮಧ್ಯಕ್ಕೆ ಬಂದ? ಸೌಲನ ಕೈ ತಪ್ಪಿಸ್ಕೊಳ್ಳಿಕ್ಕಾಗಿ ಫಿಲಿಸ್ಟೀನ್ ಇರುವಂಥ ಜಾಗಕ್ಕೆ ಬಂದು, ಅವನು ರಣವೀರ ಇದ್ನಲ್ಲ ಗೊಲ್ಯಾತ, ಆ ಜಾಗದಲ್ಲಿ ಬಂದು ಉಳ್ಕೊಳ್ತಾನೆ, ಗತ್ತೂರಿನಲ್ಲಿ. ಅದು ರಾಜಧಾನಿ, ಫಿಲಿಸ್ಟೀನ್ ರಾಜಧಾನಿ. ಬಟ್ ಆದರೆ ಪ್ರೈಸ್ ಬಿಟ್ಟು ಗಾಡ್ ಆ ಸಂದರ್ಭದಲ್ಲಿ ರಾಜನ ಬಳಿಯಲ್ಲಿ ಹೋಗಿ ದಾವಿದನ ಕೇಳುವಂಥದ್ದು, ಇಲ್ಲ ನಿಮ್ಮ ರಾಜಧಾನಿಯಲ್ಲಿ ನಾವು ಇರ್ಲಿಕ್ಕೆ ಇಷ್ಟಪಡೋದಿಲ್ಲ, ಅದು ನಿಮ್ಮ ಕೇಂದ್ರದ ರಾಜಧಾನಿ, ನಮಗೆಲ್ಲಾದರೂ ಒಂದು ಹಳ್ಳಿ ಕೊಟ್ಬಿಡಿ, ನಾವು ಹಳ್ಳಿಲಿ ಹೋಗಿ ಅಲ್ಲಿ ಇದ್ಬಿಡ್ತೀವಿ, ನಾವು ನಮ್ಮ 600 ಮಂದಿ ಸೈನಿಕರು ಮತ್ತು ನಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಅಲ್ಲಿ ಇದ್ಬಿಟ್ಟು ಸೆಟ್ಲ್ ಆಗಿಬಿಡ್ತವೆ. ಹಾಗಾಗಿ ಅಲ್ಲಿ ಇದ್ದಂಥ ಆಕೀಷ್ ಎಂಬ ರಾಜ, ಫಿಲಿಸ್ಟಿಯರ ರಾಜ, ಅವನಿಗೊಂದು ಊರನ್ನು ಕೊಡ್ತಾನೆ, ಹಳ್ಳಿಯನ್ನು ಕೊಡ್ತಾನೆ. ಆ ಹಳ್ಳಿಯ ಚಿಕ್ಲಗ್ ಎಂಬ ಊರಲ್ಲಿ ಇರ್ತಾನೆ. ಈಗ ರಾಜ ಯುದ್ಧ ಮಾಡ್ಲಿಕ್ಕೆ ಹೋದಾಗ ಇವನು ಕೂಡ ಥ್ಯಾಂಕ್ ಗಾಡ್ ಆ ವಿಷಯ ಗೊತ್ತಾಗ್ತದೆ, ಇವನು ಕೂಡ 600 ಮಂದಿ ಸೈನಿಕರನ್ನು ಕರ್ಕೊಂಡು ಯುದ್ಧಕ್ಕೆ ಹೋಗ್ತಾನೆ. ಯುದ್ಧಕ್ಕೆ ಹೋದಾಗ ಪ್ರೈಸ್ ಬಿಟ್ಟು ಗಾಡ್ ಯುದ್ಧದಲ್ಲಿ ಹಿಂದ್ಗಡೆಯಿಂದ ಜಸ್ಟ್ ಮುಂದೆ ಇರುವಂಥ ಫಿಲಿಸ್ಟೀನ್ ಸೈನ್ಯ ಜೊತೆಲಿ ಇವನು ಹಿಂದೆ ಹೋಗ್ತಾ ಇರ್ತಾನೆ. ಆಗ ಆ ಸೈನ್ಯದಲ್ಲಿರುವಂತಹ ಸೈನ್ಯದ ಅಧಿಪತಿಗಳು ಹೇಳ್ತಾರೆ, ರಾಜರೇ, ಪ್ರಭು, ಇವನು ನಮ್ಮ ಜೊತೆಲಿ ಯಾಕೆ ಬರಬೇಕು? ಇವನು ಯಾರು ಗೊತ್ತಾ? ನಮ್ಮ ದೇಶದ ರಣವೀರನಾಗಿರುವ ಗತ್ತೂರಿನ ರಣವೀರ ಗೊಲ್ಯಾತ ಅಲ್ಲಿನ ಕಡ್ನಲ್ಲ, ಅವನೇ ಇವನು. ಅಷ್ಟು ಮಾತ್ರ ಅಲ್ಲ, ನಾವು ವಿರುದ್ಧವಾಗಿ ಯಾರು ವಿರುದ್ಧವಾಗಿ ಯುದ್ಧಕ್ಕೆ ಹೋಗ್ತಾ ಇದ್ದಾವೆ? ಸೌಲನ ವಿರುದ್ಧವಾಗಿ. ಸೌಲನ ಕೈಯಲ್ಲಿ ಮೆಚ್ಚುಗೆಯನ್ನು ಪಡ್ಕೊಳ್ಳಿಕ್ಕಾಗಿ ಇವನು ಅವ್ರ ಜೊತೆ ಸೇರಿಕೊಂಡು ನಮ್ಮ ವಿರುದ್ಧ ತಿರುಗಿಬಿದ್ದು ನಮ್ಮನ್ನ ಯಾಕೆ ಕೊಲೆ ಮಾಡಿ ಇವನು ನಾಶಗೊಳಿಸಬಾರ್ದು? ಅದಕ್ಕೋಸ್ಕರ ಇವು ನಮ್ಮ ಜೊತೆಲಿ ಬರೋದು ಬೇಡ. ಆಗ ರಾಜ ಎಷ್ಟು ಮಟ್ಟಿಗೆ ರಿಕ್ವೆಸ್ಟ್ ಮಾಡ್ತಾನಂತ, ಇಲ್ಲ, ಅವನು ಅನೇಕ ವರ್ಷಗಳು ನೋಡಿದ್ದಾನೆ, ಒಂದು ದಿನವೂ ಕೂಡ ಕಣ್ಮುಂದೆ ನನಗೆ ವಿರುದ್ಧ ತಪ್ಪು ಮಾಡಿಲ್ಲ. ಅವನು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ಸೈನ್ಯದ ಅಧಿಪತಿಗಳು ಒಪ್ಕೊಳ್ಳೋದಿಲ್ಲ. ಕೊನೆಗೆ ಚಿಕ್ಕದಾಗಿ ಹೇಳ್ತಾನೆ, ಕೊನೆಗೆ ರಾಜ ಹೇಳ್ತಾನೆ, ನೋಡಪ್ಪ ದಾವಿದ, ನೀನು ಮತ್ತು ನಿನ್ನ 600 ಮಂದಿ ಸೈನಿಕರು ಜಸ್ಟ್ ಯುದ್ಧ ಮಾಡೋದು ಬೇಡ. ಅಯ್ಯೋ ಒಡೆಯರೇ, ನಾನು ಎಲ್ಲಾದ್ರೂ ನಿಮ್ಗೆ ದ್ರೋಹ ಮಾಡಿದ್ದೀನ? ಪ್ಲೀಸ್ ನನಗೊಂದು ಅವಕಾಶ ಕೊಡಿ. ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಕೊನೆಗೆ ರಾಜ ಹೇಳ್ತಾನೆ, ಆಯಿತು ಹೋಗು, ನೀನು ಮಾರನೇ ದಿನ ಎದ್ದು ವಾಪಸ್ ಹೋಗಿ. ಈಗ ಅವರು ತಮ್ಮ ಊರನ್ನ ಬಿಟ್ಟು 3 ದಿನ ಆಗಿದೆ. 3ನೇ ದಿನ ಹಿಂದಿರುಗಿ ತಮ್ಮ ಊರಿಗೆ ಬರ್ತಾ ಇದ್ದಾರೆ. ಊರಿಗೆ ಬರೋಷ್ಟರಲ್ಲಿ ಅಮಲೇಕ್ಯರು ದಂಡೆತ್ತಿ ಬಂದು ಇಡೀ ಊರಲ್ಲಿರುವಂಥ ಎಲ್ಲ ಆಸ್ತಿ ಪಾಸ್ತಿಗಳನ್ನು, ಮನೆ ಮಠಗಳೆಲ್ಲವರ ಬೆಂಕಿ ಹಾಕಿ ಎಲ್ಲ ಸುಟ್ಟು ಬೂದಿ ಮಾಡಿದ್ದಾರೆ. ಬಟ್ ಆದರೆ ಅವ್ರ ಹೆಂಗಸರು ಮಕ್ಕಳನ್ನು, ಅಲ್ಲಿರುವಂಥ ಚಿಕ್ಕವರಿಂದ ದೊಡ್ಡವ್ರ ತನಕ ಎಲ್ಲ ಹೆಂಗಸರು ಮಕ್ಕಳು ಎಲ್ಲರನ್ನು ಕೂಡ, ಚಿಕ್ಕವರಿಂದ ದೊಡ್ಡವ್ರ ತನಕ ಎಲ್ಲರನ್ನು ಕೂಡ ಅಪಹರಿಸ್ಕೊಂಡು ಸೆರೆಯಾಗಿ ಇಟ್ಕೊಂಡು ಹೋಗಿದ್ದಾರೆ. ಯೋಚನೆ ಮಾಡಿ ಪ್ರಿಯರೇ, ದಾವಿದನಾಗಲಿ ಅಥವಾ ಅವನ ಜೊತೆಲಿರುವಂಥ ಸೈನಿಕರಾಗಲಿ ಅವ್ರು ಅನ್ಕೊಂಡ ರೀತಿಯಲ್ಲಿ ಹೋಗಿ ಯುದ್ಧ ಮಾಡ್ಲಿಕ್ಕೆ ಆಗಲಿಲ್ಲ. ಅಲ್ಲಿಂದ ಬರುವಾಗಲೇ ಅಪ್ಸೆಟಲ್ಲಿ ಬಂದಿದ್ದಾರೆ. ಈವನ್ ಥ್ಯಾಂಕ್ ಗಾಡ್, ಒಂದು ಗಂಡಸು ಹೊರಗಡೆ ಹೋಗಿ ಏನೇ ಕೆಲಸ ಮಾಡ್ಕೊ ಬರುವಾಗ ಪ್ರೈಸ್ ಗಾಡ್ ಅವನಿಗೇನು ಗೊತ್ತಾ ನಂಬಿಕೆ? ಹೊರಗಡೆ ಇರೋರು ಯಾರು ನನ್ನ ಪ್ರೀತಿ ಮಾಡದಿರ್ಬೋದು, ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾನೆ, ಜಸ್ಟ್ ಪ್ರೈಸ್ ಗಾಡ್ ಯಾರು ಅರ್ಥ ಮಾಡ್ಕೊಳ್ದಿರ್ಬೋದು.
ಬಟ್ ಮನೆಗೆ ಹೋಗಿ ನನ್ನ ಕುಟುಂಬ ನೋಡಬೇಕು, ನನ್ನ ಹೆಂಡತಿ ಮಕ್ಕಳು ನೋಡ್ರೆ ಸಾಕು, ಅವ್ರ ನಗುಮುಖ ನೋಡ್ರೆ ಸಾಕು, ಎಲ್ಲ ನೋವುಗಳು ಮರ್ತೋಗ್ತದೆ ಅಂತೇಳಿ ಮನೆಗೆ ಹಿಂದಿರುಗಿ ಬರ್ತಾರೆ. ಕರೆಕ್ಟಾ? ಹಲೋ, ಕೆಲವ್ರು ತಲೆ ಆಡಿಸ್ತಾ ಇದ್ದೀರಿ. ಜಸ್ಟ್ ಇನ್ನು ಬಾಕಿ ಅದ್ರ ಅರ್ಥ ಬಾಕಿಯವರು ಅವ್ನು ಬರೆದಿರೋದೇ ಒಳ್ಳೇದು, ಆ ರೀತಿ ಏನೋ ಇದೆಯಾ? ನಿಮ್ಮ ಮುಖದ ಭಾವನೆ ಪ್ರೈಸ್ ಗಂಡ ಬರ್ತಾನಂತಂದ್ರೆ ಮೈ ಗಾಡ್, ನಿಮ್ಮ ಮುಖದಲ್ಲಿ ಥ್ಯಾಂಕ್ ಗಾಡ್, ಜಸ್ಟ್ ನಗು ಅಳಬೇಕು. ಬಟ್ ಅದು ನಿಮ್ಮ ಮುಖ ಅಳ್ತಲ್ಲ, ಅವನು ಆಳದವ್ನು ಬರದೇ ಇರೋದ್ರೆ ಒಳ್ಳೆ ಸುಮ್ಮನೆ ಬ್ರದರ್. ಬಂದರೆ ತಲೆ ಬಿಸಿ ಕುಡಿಯೋದು ಮಾತ್ರ ಅಲ್ಲ, ಜಸ್ಟ್ ಅದಾದ್ಮೇಲೆ ಅವ್ನು ಬಂದ್ರೆ ಸಾಕು, ಸಾಲಗಾರ ಬರ್ತಾರೆ ಮನೆಗೆ. ನನ್ನ ಪ್ರಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಡಿ ಗಾಡ್, ಹೊರಗಡೆ ತಾನು 3 ದಿನಗಳ ಪ್ರಯಾಣ ಮಾಡಿ ಅಲ್ಲೂ ಕೂಡ ತಾವು ಅಂದ್ಕೊಂಡ ರೀತಿಯಲ್ಲಿ ಕಾರ್ಯ ಆಗಲಿಲ್ಲ. ಈಗ ಸೈನಿಕರು ಅದ್ರ ಜೊತೆಲಿ ಲೀಡರ್ ಆಗಿರುವಂಥ ದಾವಿದನು ಎಲ್ಲರೂ ಕೂಡ ತಮ್ಮ ಊರಿಗೆ ಏನೋ ಈ ಕಡೆ ಹೋಗಿದ್ದು ಲಾಸ್ ಆಗಿರ್ಬೋದು, ನಮ್ಮ ಹೆಂಡತಿ ಮಕ್ಕಳು ಮುಖ ನೋಡ್ಬಿಟ್ರೆ ಸಾಕು ಸಮಾಧಾನ ಆಗ್ತದೆ ಅಂತೇಳಿ ಊರಿಗೆ ಬರ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ಊರಲ್ಲಿ ಒಂದೇ ಒಂದು ಮನೆಗಳಿಲ್ಲ, ಒಂದೇ ಒಂದು ಆಸ್ತಿ ಪಾಸ್ತಿ ಇಲ್ಲ, ಒಂದೇ ಒಂದು ಯಾವುದೇ ಕಣ್ಣು ಕಾಣುವಂಥ ಯಾವುದೇ ವಸ್ತುಗಳಿಲ್ಲ, ಎಲ್ಲ ಸುಟ್ಟು ಕರ್ಕಲಾಗಿ ಬೂದಿ ಆಗಿಬಿಟ್ಟಿದೆ. ಹೇಗಾಗ್ಬೇಕು ಪ್ರಿಯರೇ? ಇಡೀ ಊರು ಸುಟ್ಟೋಗಿರ್ತದೆ, ಮನೆ ಮಠ ಇಲ್ಲ ಸುಟ್ಟೋಗಿದೆ. ಅವರು ಬಂದು ಏನೆಲ್ಲ ಸಂಪಾದನೆ ಮಾಡ್ಕೊ ಬಂದಿದ್ರು, ಆಸ್ತಿ ಪಾಸ್ತಿ ಎಲ್ಲವೂ ಕೂಡ ಸುಟ್ಟು ಬೂದಿ ಆಗ್ಬಿಟ್ಟಿದೆ. ಅವ್ರ ಜೀವನದಲ್ಲಿ ಏನಾದರೂ ಜಸ್ಟ್ ಮುಂದೆ ಏನಾದರೂ ನನಗೆ ಒಳ್ಳೇದಾಗ್ತದೆ ಎಂಬುದಾಗಿ ಹೇಳ್ಕೊಳ್ಳಿಕ್ಕೆ ಏನಾದ್ರು ಒಂದು ಸಾಕ್ಷಿ ಆಧಾರ ಇದೆಯಾ? ಅವ್ರು ಇಷ್ಟು ವರ್ಷ ಏನೆಲ್ಲ ಸಂಪಾದನೆ ಮಾಡಿದ್ರು, ಇಷ್ಟು ವರ್ಷ ಏನೆಲ್ಲ ಅವ್ರು ಒಂದುಗೂಡಿಸಿದ್ರು, ಏನೆಲ್ಲ ಕಷ್ಟಪಟ್ಟು ಮನೆ ಮಠ ಕಟ್ಕೊಂಡು ಈಗ ತಾನೇ ಬಂದು ಸೆಟ್ಲ್ ಆಗಿದ್ದಾರೆ. ಬಂದು ಸೆಟ್ಲ್ ಆಗಿ ಹೆಂಗೋ ಜೀವನ ಕಟ್ಕೊಳ್ಬೇಕು ಅನ್ನೋಷ್ಟರಲ್ಲಿ ಆ ಮನೆಗಳು ಕಟ್ಟಿರೋಂಥದ್ದು ಎಲ್ಲ ಮನೆಗಳು ಕೂಡ ಬೂದಿ ಆಗಿಬಿಟ್ಟಿದೆ. ಹೇಗಿರ್ಬೇಕು ಆ ಸಂದರ್ಭದಲ್ಲಿ? ನಿಮ್ಮ ಜೀವನದಲ್ಲಿ ಕೂಡ ಅದೇ ಥರ ಇರ್ಬೋದು ಪ್ರಿಯರೇ. ಇಷ್ಟು ವರ್ಷ ಜಸ್ಟ್ ನಾನು ಏನೆಲ್ಲ ಸಂಪಾದನೆ ಮಾಡಬೇಕಾಗಿತ್ತು, ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ರು ಇಷ್ಟು ಕೆಜಿ ಚಿನ್ನವನ್ನು, ಆದರೆ ಆಳದವನು ಕಟ್ಕೊಂಡಾಗಿಂದ ಅವನ ಸಾಲ ತೀರಿಸಲಿಕ್ಕೆಲ್ಲ ಎಲ್ಲ ಸುಟ್ಟಾಕ್ಬಿಟ್ಟೆ, ಮಾರಿಬಿಟ್ಟೆ. ಇವತ್ತು ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ಮಕ್ಕಳಿಗೆ ಓದಿಸ್ಲಿಕ್ಕೆ ಫೀಸ್ ಕಟ್ಟಲಿಕ್ಕೆ ಆಗ್ತಾಯಿಲ್ಲ, ಬಾಡೆ ಕಟ್ಟಕ್ಕೆ ಆಗ್ತಾಯಿಲ್ಲ, ಬಿಸ್ನೆಸ್ ಆಗ್ತಾಯಿಲ್ಲ, ಎಲ್ಲ ಸುತ್ತಮುತ್ತ ಎಲ್ಲ ನೋಡೋಕೆ ಹೋದ್ರೂ ಕೂಡ ಎಲ್ಲೂ ಕೂಡ ಸಮಾಧಾನ ಇಲ್ಲ, ಬರೀ ಬೂದಿಯ ವಾತಾವರಣ ಇರ್ಬೋದು, ಎಲ್ಲ ಸುಟ್ಟಾಕಿರ್ಬೋದು. ನನ್ನ ಪ್ರಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್. ದಾವಿದನು ಕೂಡ ಮುಂದೆ ರಾಜನಾಗ್ಲಿಕ್ಕೆ ಅಭಿಷೇಕ ಹೊಂದಿದ್ದಾನೆ. ಅಭಿಷೇಕ ಹೊಂದಿರುವಂತಹ ಇವನ ಅವನ ಜೊತೆ ದೇವರಿದ್ದಾರೆ. ದೇವರಿದ್ರೂ ಕೂಡ ಅವನಿಗೆ ಜೀವನ ಎಂಥ ಬಿರುಗಳು ಎದ್ದಿದೆ, ಎಲ್ಲ ಸುಟ್ಟು ಭಸ್ಮ ಆಗಿದೆ. ಅದೇ ಥರ ಪ್ರೈಸ್ ಬಿಡಿ ಗಾಡ್, ನೀವು ಕೂಡ ಕ್ರಿಸ್ತನಲ್ಲಿ ಇದ್ದೀರಿ, ದೇವರ ಅಭಿಷೇಕ ಹೊಂದಿದ್ದೀರಿ, ಪವಿತ್ರಾತ್ಮ ಹೊಂದಿದ್ದೀರಿ. ಅದರ ಅರ್ಥ ಪ್ರೈಸ್ ಬಿಡಿ ಗಾಡ್, ನಿಮಗೆ ಬಿರುಗಾಳಿಗಳು ಬರೋದಿಲ್ಲ, ಅಥವಾ ನಿಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳು ಬೂದಿಯಾಗುವಂಥ ರೀತಿಯಲ್ಲಿ ಅಂಥ ಪರಿಸ್ಥಿತಿ ಕೊಂಡೋಗೋದಿಲ್ಲ ಎಂಬುದಾಗಿ ಯಾವುದೇ ಗ್ಯಾರಂಟಿ ಇಲ್ಲ. ಅಂಥ ಪರಿಸ್ಥಿತಿ ಬರ್ತದೆ. ಈ ಭ್ರಷ್ಟಾಚಾರ ತುಂಬಿರುವಂಥ ಲೋಕದಲ್ಲಿ ಇರುವ ತನಕ ಕಷ್ಟ ಸಂಕಷ್ಟಗಳು ಬರೋದಿಲ್ಲ ಅಂತೇಳಿ ಯೇಸು ಹೇಳಿಲ್ಲ. ಈ ಲೋಕದಲ್ಲಿ ಇರುವ ತನಕ ಕಷ್ಟ ಸಂಕಷ್ಟಗಳು ಬಂದೇ ಬರ್ತವೆ, ಬಟ್ ಧೈರ್ಯವಾಗಿರಿ. ಅದರ ಅರ್ಥ ಏನು? ನಿಮ್ಮ ಪರಿಸ್ಥಿತಿ ಸಂಪೂರ್ಣವಾಗಿ ಬೂದಿ ಆವರಿಸಿಕೊಂಡಿರುವಂತಹ, ಸಂಪೂರ್ಣ ಎಲ್ಲ ಸುಟ್ಟು ಕರ್ಕಲಾಗಿರುವಂತಹ ಬೂದಿಯಾಗಿರುವಂತಹ ಆ ಬೂದಿಯಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಈವನ್ ಒಂದು ಸಪೋಸ್ ಒಂದು ನಾವು ಹಳ್ಳಿ ಕಡೆ ಇರುವಾಗ ನೋಡಿದ್ದೇವೆ, ಒಂದು ಒಲೆಗೆ ಉರಿ ಹಾಕಿದ್ಮೇಲೆ, ಅದು ಅಂಡೆ ಒಲೆಗೆ ಉರಿ ಹಾಕಿದ್ಮೇಲೆ ಅಟ್ಲೀಸ್ಟ್ ಪ್ರೈಸ್ ಗಾಡ್ ಒಂದು ಕೆಂಡ ಇದ್ರಾದರೂ ನೆಕ್ಸ್ಟ್ ನಾಳೆ ಬೆಳಿಗ್ಗೆ ಅಟ್ಲೀಸ್ಟ್ ಆ ಕೆಂಡದಿಂದ ಬೆಂಕಿ ಹಚ್ಬೋದು, ಅಥವಾ ಅರ್ಧಂಬರ್ಧ ಕೋಲು ಉರಿದಿರುವಂಥ ಕೋಲಿದ್ರೆ ಅದು ನಾಳೆಗೆ ಅವ್ರು ಉಪಯೋಗಿಸ್ಬೋದು. ಬಟ್ ಎಲ್ಲ ಬೂದಿಯಾಗಿದ್ರೆ ಏನೋ ಪ್ರಯೋಜನ ಇದೆಯಾ? ಎಲ್ಲ ಬೂದಿಯಾದ ವಾತಾವರಣ, ಝೀರೋ. ಅದೇ ಥರ ಪ್ರಿಯರೇ, ನಿಮ್ಮ ಜೀವನದಲ್ಲೂ ಕೂಡ ದುರಾತ್ಮನು ಎಲ್ಲ ಏರಿಯಾದಲ್ಲೂ ಕೂಡ ನೀವೇನು ಅಲ್ಪ ಸ್ವಲ್ಪ ಇತ್ತು ಅಂತ ಅಂದ್ಕೊಂಡ್ರಿ, ಅಲ್ಪ ಸ್ವಲ್ಪ ಸಮಾಧಾನವನ್ನು, ಅಲ್ಪ ಸ್ವಲ್ಪ ಆರೋಗ್ಯವನ್ನು, ಅಲ್ಪ ಸ್ವಲ್ಪ ಪ್ರೀತಿಯನ್ನು, ಅಲ್ಪ ಸ್ವಲ್ಪ ದಾಂಪತ್ಯ ಜೀವನದಲ್ಲಿದ್ದಂತಹ ಸಮಾಧಾನ ಎಲ್ಲವನ್ನು ಕೂಡ ಸುಟ್ಟು ಕರ್ಕಲಲ್ಲ, ಬೂದಿ ಮಾಡಿರ್ಬೋದು. ನನ್ನ ಕತೆ ಮುಗಿದೋಯ್ತು, ನಾನು ಯಾತಕ್ಕಾದ್ರೂ ಮದುವೆ ಆಗಬೇಕಾಗಿತ್ತು, ನಾನು ಯಾತಕ್ಕಾದ್ರೂ ಇಂಥ ಮಕ್ಕಳು ನನಗೆ ಹುಟ್ಟಿದ್ವು, ಯಾತಕ್ಕಾದ್ರೂ ಜಸ್ಟ್ ನಾನು ಈ ಕಂಪ್ನಿ ಸೇರಿಕೊಂಡು ಎಷ್ಟೆಲ್ಲ ಶ್ರಮ ಪಡ್ತಾ ಇದ್ದಾನೆ, ಒಂದು ಸ್ವಲ್ಪನೂ ಕೂಡ ಇಷ್ಟು ವರ್ಷ ಶ್ರಮ ಪಟ್ಟರು ಕೂಡ ಮೇಲ್ಮಟ್ಟ ಬರೋಕ್ಕಾಗ್ತಲ್ಲ, ಎಲ್ಲ ಸುಟ್ಟು ಬೂದಿ ರೀತಿಯಲ್ಲಿ ಇರ್ಬೋದು. ಪ್ರಿಯರೇ, ಯೋಚನೆ ಮಾಡಿ. ದಾವಿದ ಮತ್ತು 6 ಮಂದಿ ಸೈನಿಕರು ಹಿಂದಿರುಗಿ ಬಂದಾಗ ಸಡನ್ ಅವ್ರು ಕಂಡಿದ್ದೇನೆಂದರೆ, ಸುತ್ತ ಅವ್ರ ಮಕ್ಕಳು, ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಅಥವಾ ಅವರಲ್ಲಿರುವಂಥ ಊರಲ್ಲಿರುವಂಥ ಯಾವುದೇ ಹೆಂಗಸರುಗಳಿಲ್ಲ, ಮಕ್ಕಳಿಲ್ಲ, ಇಡೀ ಊರು ಖಾಲಿ ನೋಡಿದ್ವಿ. ನೋಡುವಾಗ ಅವ್ರ ಮನೆಗಳಿಲ್ಲ, ಎಲ್ಲ ಬೂದಿಯಾಗಿದೆ, ಆಸ್ತಿ ಪಾಸ್ತಿ ಎಲ್ಲ ಬೂದಿಯಾಗಿದೆ, ಅವರ ಎಲ್ಲ ದವಸದ ಎಲ್ಲ ಬೂದಿಯಾಗಿದೆ. ಹೇಗಿರ್ಬೋದು ಪರಿಸ್ಥಿತಿ? ಕಲ್ಪನೆ ಮಾಡ್ಕೊಳ್ಳಿ. ಆಮೇಲೆ ನೋಡಿ ಏನಾಯಿತು.
2ನೇ ವಾಕ್ಯ, ಆ ಊರಿನಲ್ಲಿದ್ದ ಎಲ್ಲ ಹೆಂಗಸರನ್ನ, ಒಂದೇ ಒಂದು ಹೆಂಗಸರಿಲ್ಲ, ಎಲ್ಲ ಹೆಂಗಸರನ್ನ, ಚಿಕ್ಕವರನ್ನು ದೊಡ್ಡವರನ್ನ ಸೆರೆ ಹಿಡಿದುಕೊಂಡು ಹೋಗಿದ್ದಾರೆ ಅಮಲೇಕ್ಯರು. ಬಟ್ ಆದರೆ ಯಾರು ಹಿಡ್ಕೊಂಡು ಹೋಗಿದ್ದಾರೆ ಇವ್ರಿಗೆ ಯಾರು ಕೂಡ ಗೊತ್ತಿಲ್ಲ. ನಮಗಾದ್ರೆ ಗೊತ್ತು, ಬರ್ದಿದೆ ಗೊತ್ತಾಗ್ತದೆ, ಬಟ್ ಅವ್ರಿಗೆ ಹಿಂದಿರುಗಿ ಬರ್ತದೆ. ಒಬ್ರು ಕೂಡ ಅಲ್ಲಿ ನ್ಯೂಸ್ ಹೇಳೋರು ಯಾರೂ ಇಲ್ಲ. ಎಲ್ಲರೂ ಸಂಪೂರ್ಣವಾಗಿ ಸತ್ವದ ವಾತಾವರಣ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಆಸ್ತಿ ಪಾಸ್ತಿ ಇಲ್ಲ, ಮನೆ ಮಠ ಇಲ್ಲ, ಎಲ್ಲವೂ ಸುಟ್ಟೋದ ವಾತಾವರಣ, ಬೂದಿಯಾಗಿರೋ ವಾತಾವರಣ. ಬಟ್ 3ನೇ ವಾಕ್ಯ ಹೇಳ್ತದೆ, ಆದರೆ ಯಾರನ್ನೂ ಅವರು ಕೊಂದಿರಲಿಲ್ಲ. ದೆನ್ 3ನೇ ವಾಕ್ಯ ಓದಿ. ಕೊಂದಿರಲಿಲ್ಲ. ಆಮೇಲೆ ದಾವೀದನು ಅವನ ಜನರು ತಮ್ಮ ಊರಿಗೆ ಬಂದಾಗ ಅದು ಸುಟ್ಟು ಹೋಗಿರುವುದನ್ನು, ತಮ್ಮ ಹೆಂಡತಿಯರು, ಗಂಡು ಹೆಣ್ಣು ಮಕ್ಕಳು ಸೆರೆಯಾಗಿ ಹೋಗಿರುವುದನ್ನು ಕಂಡರು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿಟ್ಟು ಗಾಡ್, ಜಸ್ಟ್ ಹೊರಗಡೆ ಯಾವುದೋ ಕೆಲ್ಸಕ್ಕೆ ಹೋಗಿದ್ದಾರೆ, ಅಲ್ಲಿ ಯಾವುದೋ ಸಕ್ಸಸ್ ಆದರೂ ಕೂಡ, ಅಲ್ಲಿ ಜೀವನ ಹೊಂದಿದ್ರು ಕೂಡ, ಮೈ ಗಾಡ್ ಫಸ್ಟ್ ನನ್ನ ಹೆಂಡತಿ ಮಕ್ಕಳು ಹೇಳ್ಬೇಕು ಅಂತ ಖುಷಿಯಾಗಿ ಬರ್ತಾರೆ. ಬಟ್ ಇಲ್ಲಿ ಅವ್ರು ಗೆದ್ದಿಲ್ಲ, ನಿರಾಸೆಯಿಂದ ಹಿಂದಿರುಗಿ ಬಂದಿದ್ದಾರೆ. ನಿರಾಸೆಯಿಂದ ಹಿಂದಿರುಗಿ ಬರುವಂಥ ವ್ಯಕ್ತಿಗಳಿಗಿರೋದು ಒಂದೇ ಒಂದು ಜಸ್ಟ್ ಆನಂದ ತರುವಂಥದ್ದು, ಹೋಗಿ ನನ್ನ ಹೆಂಡತಿ ಮಕ್ಕಳು ನೋಡ್ರೆ ಸಾಕು, ಹೆಂಗೋ ಸಮಾಧಾನ ಆಗ್ತದೆ. ಬಟ್ ಹೆಂಡತಿ ಮಕ್ಕಳು ನೋಡ್ಲಿಕ್ಕೆ ಬರ್ತಾ ಇದ್ದಾರೆ, ಅಲ್ಲಿ ನೋಡಿದ್ರೆ ಜಸ್ಟ್ ಹೆಂಡತಿ ಮಕ್ಕಳು ಯಾರೂ ಇಲ್ಲ, ಇಡೀ ಊರು ಸುಟ್ಟು ಹೋಗಿದೆ. ತಮ್ಮ ಹೆಂಡತಿಯರು, ತಮ್ಮ ಗಂಡು ಮಕ್ಕಳು ಎಲ್ಲರನ್ನೂ ಕೂಡ ಸರಿಯಾಗಿ ಅಮಲೇಕರು ಹೊತ್ಕೊಂಡು ಹೊಟ್ಟೋಗಿದ್ದಾರೆ. ಇದನ್ನ ಕಂಡ್ರು, ನೋಡಿದ್ರು, ಅಂತ ಪರಿಸ್ಥಿತಿ ನೋಡಿದ್ರು. ಅಂತ ಪರಿಸ್ಥಿತಿಲಿರುವಾಗ ಏನು ಅನಿಸ್ತದೆ ಪ್ರಿಯರೇ? ಸಂತೋಷ ಉಕ್ಕುತ್ತೆ. ಇವಳು ಹೊಟ್ಟೋಗಿದ್ದು ಒಳ್ಳೇದಾಯ್ತು, ಇಂಥ ಮಕ್ಳು ಇರೋದಕ್ಕಿಂತ ಹೊಟ್ಟೋಗಿದ್ರು ಒಳ್ಳೇದಾಯ್ತು ಹೇಳ್ತೀವ? ಸಿಟ್ಟಲ್ಲಿ ಹೇಳ್ತೇವೆ, ಇರೋದಕ್ಕಿಂತ ಇವನ್ ಥ್ಯಾಂಕ್ ಗಾಡ್. ನನ್ನನ್ನು ಕೂಡ ನನ್ನ ತಂದೆ ತಾಯಿಗಳು ಹೇಳ್ತಾ ಇದ್ರು, ಇವನು ಇಷ್ಟು ಕೆಟ್ಟವನಾಗ್ತಾನೆ ಅಂತ ಹೇಳಿದ್ರೆ, ಚಿಕ್ಕ ವಯಸ್ಸು ಮಗುವಲ್ಲೇ ಗೊತ್ತಾಗಿದ್ರೆ ಮಗುನ ಕತ್ತಿ ಸಾಯಿಸ್ಬಿಡ್ತದೆ. ನಾನು ಹಳೆ ಸ್ಟೋರಿ ನಿಮಗೆಲ್ಲ ಗೊತ್ತು, ಎಷ್ಟು ಒಳ್ಳೆಯವನಾಗಿದೆ ಅಂತೇಳಿ. ಬಟ್ ಅದೇ ಈಗ ನೆನ್ಸ್ಕೊಂಡು ಅಳ್ತಾರೆ, ಇಂಥ ಮಗನಿಗೆ ಹಿಂಗೆಲ್ಲ ಹೇಳ್ಬಿಟ್ಟಿದ್ವಲ್ಲ, ಇಂಥ ಮಗನ ಬಗ್ಗೆ ಹೊಳೆಲು ಬೂದಿ ಬಿಟ್ಬಿಟ್ಟಿದ್ವಲ್ಲ ಸತ್ತೋದ ಅಂತೇಳಿ ಇವತ್ತು ದುಃಖ ಪಡ್ತಾರೆ ಅದನ್ನ ನೆನೆಸ್ಕೊಂಡು. ಬಟ್ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ತಂದೆ ತಾಯಿಗಳು ಕೂಡ ಅದೇ ಥರ ನುಡಿಯ ನಿಮ್ಮ ಪರವಾಗಿ ಹೇಳಿರ್ಬೋದು, ನಿಮ್ಮ ಗಂಡ ಹೇಳಿರ್ಬೋದು, ನಿಮ್ಮ ಹೆಂಡತಿ ಹೇಳಿರ್ಬೋದು, ಅಥವಾ ನಿಮ್ಮ ಮಕ್ಕಳು, ಅಥವಾ ನಿಮ್ಮ ಅತ್ತೆ ಮಾವ, ಅಥವಾ ನಿಮ್ಮ ಸೊಸೆ ಯಾರು ಹೇಳಿರ್ಬೋದು. ಬಟ್ ಪ್ರೈಸ್ ಬಿಟ್ಟು ಗಾಡ್, ಒಂದು ಗುಡ್ ನ್ಯೂಸ್ ಏನಂತಂದರೆ, ಥ್ಯಾಂಕ್ ಗಾಡ್, ಅವ್ರು ಯಾರು ನಿಮ್ಮ ಸೃಷ್ಟಿಕರ್ತರಲ್ಲ. ಅವ್ರ ಪರಿಸ್ಥಿತಿಗೆ ತಕ್ಕಂತೆ ಆ ರೀತಿ ಪ್ರತಿಕ್ರಿಯೆ ತೋರಿದ್ದಾರೆ. ಬಟ್ ಪ್ರೈಸ್ ಬಿಟ್ಟು ಗಾಡ್, ನಿಮ್ಮನ್ನು ಯಾರು ಸೃಷ್ಟಿ ಮಾಡಿದ್ರು ಸೃಷ್ಟಿಕರ್ತರು. ಪ್ರೈಸ್ ಬಿಟ್ಟು ಗಾಡ್, ಈವ ನಿಮ್ಮ ಜೀವನದಲ್ಲಿ ನೀವು ಸುತ್ತಮುತ್ತಲು ನೋಡ್ತಾ ಇದ್ದೀರಿ, ಯಾರಿಂದನೂ ಕೂಡ ಒಂದು ಸಣ್ಣದು ಒಳ್ಳೆಯದು ಅನ್ಸ್ಕೊಳ್ಳಿಕ್ಕೆ ಸಾಧ್ಯವಾಗದಿರೋದು ಪರಿಸ್ಥಿತಿ ಇರ್ಬೋದು. ನಿನ್ನಿಂದ ಏನು ಪ್ರಯೋಜನ? ಒಂದು ಬಿಡುಗಾಸೋದ್ರ ಪ್ರಯೋಜನ ಇದೆಯಾ? ಬೂದಿಯಾಗಿರುವಂಥ ವಾತಾವರಣ ಇರ್ಬೋದು. ಬಟ್ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ದಾವೀದನು ಕೂಡ ಅದೇ ಪರಿಸ್ಥಿತಿಲಿದ್ದಾನೆ. ದೆನ್ ಅವಾಗೇನು ಮಾಡಿದ್ರು? ಕಂಡ ಮೇಲೆ ಅಂತ ಪರಿಸ್ಥಿತಿನ ಎದುರು ನೋಡಿದ್ರು. ಆಮೇಲೆ ದುಃಖ ತಾಳಲಾಗದೆ ದೀರ್ಘಕಾಲ ಅತ್ತು ಗೋಳಾಡಿದರು. ಯಾವಾಗಲೂ ಅಷ್ಟು ಪ್ರಿಯರೇ, ಒಂದು ಗಂಡಸಿಗೆ ತುಂಬ ದುಃಖ ಆಗುವಂಥದ್ದು, ಏನೇ ಸಮಸ್ಯೆ, ಈವನ್ ಮಧ್ಯ ರಸ್ತೆಯಲ್ಲಿ ಬಟ್ಟೆ ಬಿಚ್ಚಾಕಿ ಹೊಡಿಲಿ, ಅದಕ್ಕೆ ಮತ್ತು ಹೆಂಡತಿ ಮಕ್ಕಳನ್ನ ಯಾರೋ ಬಂದು ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಅಂತಂದರೆ, ಜಸ್ಟ್ ಹೆಂಡತಿ ಮಕ್ಕಳು ಕಣ್ಣು ಮುಂದೆ ಇಲ್ದಾನೆ ಯಾರೋ ಬಂದು ಅಪಹರಿಸ್ಕೊಂಡು ಹೋಗಿದ್ದಾರೆ ಎಂಬುದಾಗಿ ಹೇಳುವಾಗ ಅದಿರುವಂಥ ದುಃಖ ಇದೆಯಲ್ಲ, ತನಗೆ ಈ ಒಂದು ಬೆತ್ತಲೆಗೊಳಿಸಿರ್ಬೋದು, ಆ ದುಃಖಕ್ಕಿಂತ ಹೆಂಡತಿ ಮಕ್ಕಳನ್ನ ಯಾರೋ ಬಂದು ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಅಂತಂದರೆ ಆ ದುಃಖ ತುಂಬ ನೋವನ್ನು ಕೊಡುವಂಥದ್ದು. ನಮ್ಮ ಹೆಂಡತಿ ಮಕ್ಕಳು ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ, ಅವ್ರು ಜೀವಂತವಾಗಿ ಇಟ್ಟಿದ್ದಾರಾ ಇಲ್ವಾ? ನನ್ನ ಮಗಳ ಶರೀರವನ್ನು, ನನ್ನ ಹೆಂಡತಿಯ ಶರೀರವನ್ನು ಅವರು ಕೆಟ್ಟದಾಗಿ ಉಪಯೋಗಿಸ್ಕೊಂಡಿದ್ದಾರಾ, ಹಾಳು ಮಾಡಿದ್ದಾರಾ? ಪ್ರತಿಯೊಂದು ಕ್ಷಣ ಕೂಡ ನೋವಲ್ಲೇ ತುಂಬುವಂಥದ್ದು. ಕರೆಕ್ಟಾ? ಹಲೋ, ಹೌದಾ? ನನ್ನ ಪ್ರಿಯ ಸಹೋದರ ಸಹೋದರಿಯರ, ಪ್ರೈಸ್ ಬಿಟ್ಟು ಗಾಡ್, ಇಲ್ಲೂ ಕೂಡ ಥ್ಯಾಂಕ್ ಗಾಡ್, ನೋಡಿದ್ರೆ ಇನ್ನು ಮುಂದೆ ರಾಜನಾಗ್ಲಿಕ್ಕಾಗಿ ಅಭಿಷೇಕ ಹೊಂದಿರುವಂಥ ದಾವೀದ, ಅನೇಕ ಆಲೋಚನೆ ಬರ್ತಾ ಇದೆ. 6 ಮಂದಿ ಸೈನಿಕರು, ಅವರು ಕೂಡ ನಾವೆಲ್ಲ ಸೈನಿಕರಾಗಿ ಏನು ಪ್ರಯೋಜನ? ನಾವು ಗಂಡಸರಾಗಿ ಸೈನಿಕರಾಗಿ ನಮ್ಮ ಹೆಂಡತಿ ಮಕ್ಕಳನ್ನ ಕಾಪಾಡ್ಕೊಳಕ್ಕಾಗ್ಲಿವಲ್ಲ, ಅದೆಲ್ಲ ಆಲೋಚನೆ ಬರ್ತಾ ಇದೆ ಅವ್ರ ಕಣ್ಮುಂದೆ. ತಮ್ಮ ಹೆಂಡತಿ, ತಮ್ಮ ಮಕ್ಕಳನ್ನ ಅಲ್ಲಿ ನಿರೀಕ್ಷೆ ಇಟ್ಕೊಂಡು ಬಂದರು. ಬಟ್ ಅದಲ್ಲಿ ನೋಡಿದ್ರೆ ಯಾರು ಮನೇಲಿಲ್ಲ, ಎಲ್ಲ ಸುಟ್ಟೋಗಿದೆ. ಅದು ನೋಡಿ ಬೈಬಲ್ ಹೇಳ್ತದೆ, ದೀರ್ಘಕಾಲ ಅಳುವಂಥದ್ದು ನಿಮ್ಮ ಸಮಸ್ಯೆ ಪರಿಹಾರ ಕೊಡೋದಿಲ್ಲ. ನಮ್ಗೆ ಯಾರು ಕೇಳಿಸ್ಕೊಂಡೆ ಅಷ್ಟೇ, ಕಣ್ಣೀರು ಹಾಕೊಂಡು ಪ್ರಾರ್ಥಿಸಿ ಓಡ್ ಬರ್ತಾರೆ. ಇವರು ದೀರ್ಘಕಾಲ ಹತ್ರು, ಬಟ್ ಉತ್ತರ ಇಲ್ಲ. ಹಲೋ, ಅದರರ್ಥ ಅಳ ತಪ್ಪು ಅಂತಲ್ಲ,
ದುಃಖ ಬರ್ತದೆ, ಇಂಥ ಪರಿಸ್ಥಿತಿ ಖಂಡಿತ ಕಣ್ಣೀರು ಬರ್ತದೆ. ಬಟ್ ಕಣ್ಣೀರು ನಿಮ್ಮ ಪರಿಹಾರ ಅಲ್ಲ. ಆ ಕಣ್ಣೀರು ನಿಮ್ಮ ದೀರ್ಘಕಾಲ ಹೋಗ್ತಾ ಹೋಗ್ತಾ ಏನಾಗ್ತದೆ ಗೊತ್ತಾ? ನಾನು ಮುಂದೆ ಅದು ವಿವರಿಸ್ತಾನೆ. ಅದೇ ಕಣ್ಣೀರು ಏನೋ ದೇವರ ವಾಕ್ಯ ಸಿಕ್ಕಿದ ಮೇಲೆ ನೀವು ಕಣ್ಣೀರನ್ನು ಕಡಿಮೆ ಮಾಡದೆ ಹೋದರೆ, ಕಣ್ಣೀರನ್ನು ಬಿಡದೆ ಹೋದರೆ, ಆ ಕಣ್ಣೀರೇ ಸರೋವರದ ರೀತಿಯಲ್ಲಿ ಅದೇ ಪರಿಸ್ಥಿತಿ ನಿಮ್ಮನ್ನು ಮುಳುಗಿಸ್ಬಿಡ್ತದೆ, ನಿಮ್ಮನ್ನು ವೀಕ್ ಮಾಡಿಬಿಡ್ತದೆ. ಇಲ್ಲೂ ಕೂಡ ಇವರು ಬಹಳ ಕಾಲ ದೀರ್ಘಕಾಲ ಹತ್ತು ಗೋಳಾಡ್ತಾ ಇದ್ದಾರೆ. ಆಮೇಲೆ ದಾವೀದನ ಇಬ್ಬರು ಹೆಂಡತಿಯರಾದ ಜೆಸ್ರೇಲಿನವಳಾದ ಅಹಿನೋಮವಳು ಮತ್ತು ಕರ್ಮೆಲ್ಯನಾದ ನಾಬಾಲನ ಹೆಂಡತಿಯಾಗಿದ್ದ ಅಬಿಗೈಲಳು ಕೂಡ ಸೆರೆಯಾಗಿ ಹೋಗಿದ್ದರು. ಪ್ರಿಯರೇ, ಈ 6 ಮಂದಿ ಸೈನಿಕರ ಹೆಂಡತಿ ಮಕ್ಕಳು, ಅವ್ರ ಕುಟುಂಬದವರು, ಅವರು ಸೆರೆಯಾಳಾಗಿ ಅಪಹರಿಸ್ಕೊಂಡು ಹೋಗಿರೋದು ಮಾತ್ರವಲ್ಲ, ಅವರನ್ನು ಇವನ್ ದಾವೀದನ ಮುಂದೆ ರಾಜನಾಗ್ಲಿಕ್ಕಾಗಿ ದೇವರು ಅಭಿಷೇಕ ಮಾಡುವಂತಹ ದಾವೀದನ ಇಬ್ಬರು ಹೆಂಡತಿಯರು ಕೂಡ ಸೆರೆಯಾಳಾಗಿ ಹೊಟ್ಟೋಗಿದ್ದಾರೆ. ಅವ್ರನ್ನ ಕೂಡ ಅಪಹರಣ ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾದ್ರೆ ಈಗ ನನ್ನ ಪ್ರಶ್ನೆ ಅಂತಂದ್ರೆ, ಪ್ರೈಸ್ ಬಿಟ್ಟು ಗಾಡ್, ಈ 6 ಮಂದಿಗೆ ಯಾವ ನೋವಿದೆಯೋ, ಯಾವ ದುಃಖ ಇದೆಯೋ, ಅದೇ ಸೇಮ್ ನೋವು, ಅದೇ ದುಃಖ ದಾವೀದನಿಗಿದೆಯೇ ಇಲ್ವಾ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್, ಒಂದು ವಿಷಯ ತಿಳ್ಕೊಳ್ಬೇಕು, ಇವರೆಲ್ಲರಿಗಿಂತಲೂ ಹೆಚ್ಚಿನ ದುಃಖ ದಾವೀದನಿಗಿರೋದು. ಯಾಕೊತ್ತಾ? ಈ 6 ಮಂದಿಯನ್ನ ಬೆಳೆಸಿದವನು ದಾವೀದ. 6 ಮಂದಿ ಯಾರು ಗೊತ್ತಾ? ಇವನು ಯಾವಾಗ ಸೌಲ ನನ್ನನ್ನು ಕೊಲೆ ಮಾಡ್ತಾನೆ ಎಂಬುದಾಗಿ ಅರ್ಥಕೊಂಡು ತನ್ನ ಪ್ರಾಣವನ್ನು ಕಾಪಾಡ್ಕೊಳ್ಳಿಕ್ಕಾಗಿ ಊರನ್ನು ಬಿಟ್ಟು ಗುಹೆಯಲ್ಲಿ ಬಂದು ಓದ್ಕೊಳ್ತಾನೆ. ಆ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಸಾಲಗಾರರಾಗಿ, ಕುಟುಂಬನೇ ಬೇಡ, ನಾನು ಹೆಂಡ್ತಿನೇ ಸರಿ ಇಲ್ಲ, ಅವಳು ಎಷ್ಟು ಹೇಳಿದ್ರು ಕೇಳೋದಿಲ್ಲ ಅಂತೇಳಿ ಕುಟುಂಬನ ಬಿಟ್ಟು ಸಾಲಗಾರ ಎದುರ್ಕೊಂಡು ಊರು ಬಿಟ್ಟು ಓಡ್ ಬಂದು ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದು ಇನ್ನೊತ್ತಲ್ಲಿ ಸಾಹಸ ಮಾಡಿದ್ದು. ಬಟ್ ಆದರೆ ದಾವೀದ ಇವರೆಲ್ಲರನ್ನು ಕೂಡ ತನ್ನ ಜೊತೆ ಇಟ್ಕೊಂಡು ಫಸ್ಟ್ 400 ಜನ ಬರ್ತಾರೆ, ಒಬ್ಬೊಬ್ರು ಇಬ್ಬಿಬ್ರು ಆ ಥರ ಸೇರಿಕೊಂಡು, ಆಮೇಲೆ 200 ಜನ ಬರ್ತಾರೆ, ಒಟ್ಟಿಗೆ 600 ಜನ ಗುಹೆಯ ಒಳಗಡೆ ಇರುವಾಗಲೇ ಥ್ಯಾಂಕ್ ಗಾಡ್ ದಾವೀದನು, ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತೀರಿ? ಯಾಕೆ ನೀವು ಸಾಲಕ್ಕೋಸ್ಕರ ಎದುರ್ಕೊಂಡು ಬಂದಿದ್ದೀರಿ? ಯಾಕೆ ನಿಮ್ಮ ಹೆಂಡತಿ ಮಕ್ಕಳು ಈ ಥರ ಮಾಡ್ಕೊಂಡು ಬಂದಿದ್ದೀರಿ? ಪರವಾಗಿಲ್ಲ, ಸ್ವಲ್ಪ ದೂರನೇ ಇರಿ, ಪರವಾಗಿಲ್ಲ ಅಂತೇಳಿ ಅವ್ರನ್ನೆಲ್ಲ ತನ್ನ ಪ್ರೀತಿಯ ಮೂಲಕ, ತನ್ನ ವಿಶ್ವಾಸ ಮೂಲಕ ಬಲಪಡಿಸಿ, ಪ್ರೈಸ್ ಬಿಟ್ಟು ಗಾಡ್, ಅವ್ರ ಕುಟುಂಬಗಳೆಲ್ಲ ಮತ್ತೆ ಒಂದುಗೂಡಿಸಿ ಈಗ ಅವರೆಲ್ಲರನ್ನೂ ಕೂಡ 6 ಮಂದಿ ಅಂಜುಪುರುಕರಾಗಿರುವಂಥ ವ್ಯಕ್ತಿಗಳನ್ನು ಸೈನಿಕರಾಗಿ ಮಾರ್ಪಡಿಸಿರುವಂತಹ ಲೀಡರ್ ಆಗಿದ್ದಾನೆ ದಾವೀದ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ಗುಡ್ ನ್ಯೂಸ್ ಏನು ಗೊತ್ತಾ? ನೀವೊಬ್ಬರು ದೇವರ ಪ್ರೀತಿಯಲ್ಲಿ, ನೀವೊಬ್ಬರು ಥ್ಯಾಂಕ್ ಗಾಡ್ ದೇವರ ಆ ಅಭಿಷೇಕದಡಿಯಲ್ಲಿ ನೀವು ಪ್ರೀತಿಯಲ್ಲಿ ಜೀವಿಸೋದಾದರೆ ನೀವೊಬ್ಬರು ಸಾಕು. ಅಂತ ಕೆಟ್ಟೋಗಿರುವಂತಹ 6 ಕುಟುಂಬಗಳನ್ನು, ಅಂತ ಕೆಟ್ಟೋಗಿರೋ ವ್ಯಕ್ತಿಗಳ ಜೀವನವನ್ನು ನಿಮ್ಮೊಬ್ಬರ ವಿಶ್ವಾಸ, ನಿಮ್ಮೊಬ್ಬರ ಪ್ರೀತಿ, ನಿಮ್ಮೊಬ್ಬರ ಅಭಿಷೇಕ ಅಂತ 1000 ಕುಟುಂಬಗಳಿದ್ರೂ ಕೂಡ ಆ ಕುಟುಂಬಗಳನ್ನು ಕೂಡ ಸರಿ ಮಾಡ್ತದೆ. ಅದಕ್ಕೆ ಏನು ಕ್ರಿಸ್ತನನ್ನು ನೀವು ಧರಿಸ್ಕೊಂಡಿದ್ದೀರಿ. ಕ್ರಿಸ್ತನು ಅಂದ್ರೇನು? ಅನಾಯಿಂಟೆಡ್ ಒನ್, ಅಭಿಷೇಕ್ತನನ್ನು ಧರಿಸ್ಕೊಂಡಿದ್ದೀರಿ. ನೀವು ಅಭಿಷೇಕ್ತರಾಗಿದ್ದೀರಿ. ನಿಮ್ಮ ಒಂದೇ ಒಂದು ಅಭಿಷೇಕ, ನಿಮ್ಮ ಪ್ರೀತಿ, ನಿಮ್ಮ ಒಂದೇ ಒಂದು ವಿಶ್ವಾಸ ಸಾಕು ಪ್ರಿಯರೇ, ಪ್ರೈಸ್ ಗಾಡ್, ನಿಮ್ಮ ಸುತ್ತಮುತ್ತಲಿರುವ ವ್ಯಕ್ತಿಗಳನ್ನು ಬಲಪಡಿಸ್ಲಿಕ್ಕಾಗಿ. ಸೊ ದಾವೀದ ಆ ವ್ಯಕ್ತಿಗಳನ್ನ ಅಷ್ಟಮಟ್ಟಿಗೆ ಬಲಪಡಿಸಿ ಇವತ್ತು ಸೈನಿಕರಾಗಿ ಮಾಡಿ ಅವ್ರ ಕುಟುಂಬಗಳನ್ನು ಒಂದುಗೂಡಿಸಿ ತನ್ನ ಜೊತೆ ಇಟ್ಕೊಂಡು ಕರ್ಕೊಂಡು ಬಂದಿದ್ದಾನೆ. ದಾವೀದನಿಗಿರೋ ನೋವೇನು ಗೊತ್ತಾ? ಒಂದು ಕಡೆ ನನ್ನ ಇಬ್ಬರು ಹೆಂಡತಿಯರು, ನನ್ನ ಕುಟುಂಬ ಎಲ್ಲ ನಾಶ ಆಗಿದೆ. ಅದರೊಂದಿಗೆ ನಾನು ಯಾರನ್ನೇ ಬೆಳೆಸಿದ್ನೋ ಅವ್ರು ನನ್ನ ಕುಟುಂಬ, ನನ್ನ ಮಕ್ಕಳು, ಇವತ್ತು ಅವರ ಕುಟುಂಬವು ಕೂಡ ಆ ಮಕ್ಕಳೆಲ್ಲ ಕಣ್ಣೀರಾಗ್ತಾ ಇದ್ದಾರೆ. ಅವ್ರ ಹೆಂಗಸರ ಮಕ್ಕಳೆಲ್ಲ ಅಪಹರಣಕರು ಸೆರೆಯಾಳಕ್ಕೆ ಕರ್ಕೊಂಡು ಹೊಟ್ಟೋಗಿದ್ದಾರೆ. 2 ದುಃಖ ಇವನಿಗೆ, ತನ್ನ ಬಗ್ಗೆ ಮಾತ್ರವಲ್ಲ ತನ್ನ ಸ್ನೇಹಿತರ ಜೀವನ ಹಿಂಗೆ ಆಗೋಯ್ತಲ್ಲ ಅಂತೇಳಿ ದುಃಖ ಪಡ್ತಾ ಇದ್ದಾನೆ. ಬಹಳ ಕಾಲ ದೀರ್ಘಕಾಲ ಹತ್ತು ಗೋಳಾಡಿದ್ರು. ಯೋಚನೆ ಮಾಡಿ, ಯಾವ ಥರ ಇರ್ಬೋದು? ತನ್ನ ಹೆಂಡತಿರ ಬಗ್ಗೆ ಯೋಚನೆ ಮಾಡ್ತಾನ, ತನ್ನ ಆಸ್ತಿ ಬಗ್ಗೆ ಯೋಚನೆ ಮಾಡ್ತಾನ, ತನ್ನ ಸ್ನೇಹಿತರ ಕುಟುಂಬ, ಎಲ್ಲ ಕುಟುಂಬ ಹಾಳಾಗ್ಬಿಟ್ಟಿದೆ. ಯಾರ ಬಗ್ಗೆ ಯೋಚನೆ ಮಾಡ್ತಾನೆ ಪ್ರಿಯರೇ? ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ? ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಆಸ್ತಿ ಪಾಸ್ತಿ ಬರೀ ಇಷ್ಟೇ. ಅವ್ರು ಬರೀ ಸ್ವಲ್ಪ ನೋವು. ಆದರೆ ಇವನಿಗೆ ಹೆಚ್ಚಿನ ನೋವಿದೆ. ಅದು ನೋಡಿ ಏನಾಯ್ತು ಆಮೇಲೆ. ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡರು. ಏನು ಮಾಡಿದ್ರಂತೆ? ಬಹಳವಾಗಿ ನೊಂದುಕೊಂಡರು. ಯಾರಿಗೋಸ್ಕರ? ಗಂಡು ಹೆಣ್ಣು ಮಕ್ಕಳಿಗಾಗಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್, ಅವನು ಯಾವ ಕಾರಣಕ್ಕೂ ನಮ್ಮನ್ನು ಇಷ್ಟು ಬೆಳೆಸಿದಂತಹ, ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿದಂತಹ ನಮ್ಮ ಬ್ರದರ್ಗೆ, ಅಂದರೆ ನಮ್ಮ ದಾವೀದನಿಗೆ ಈ ರೀತಿ ಆಯ್ತಲ್ಲ, ಅದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಲ್ಲ? ಹೇ ಪ್ರೈಸ್ ಗಾಡ್, ನಾವು ಇದೇ ಪರಿಸ್ಥಿತಿಯನ್ನು ನಾವು ಜಸ್ಟ್ ಎಷ್ಟೋ ವರ್ಷಗಳಿಂದ ಅನುಭವಿಸಿದ್ವಿ.
ಆಗ ನಮ್ಮ ಕುಟುಂಬ ಯಾರು ಬೇಡ, ನಮ್ಮ ಹೆಂಡತಿನೂ ಬೇಡ, ಮಕ್ಕಳು ಬೇಡ ಅಂತೇಳಿ ನಾವು ಊರನ್ನ ಬಿಟ್ಟು ತಪ್ಪಿಸ್ಕೊಂಡು ಗುಹೆಗಳು ಬಂದು ಸೇರ್ಕೊಂಡಿದ್ವಿ. ಬಟ್ ಆದರೆ ದಾವಿದ ಒಬ್ಬ ದೇವರ ಅಭಿಷೇಕ ಹೊಂದಿರುವಂಥ ದಾವಿದ ಒಬ್ಬ ನಮ್ಮ ಜೊತೆಲಿದ್ದಕ್ಕಾಗಿ ಪ್ರೈಸ್ ಬಿಟ್ಟು ಗಾಡ್ ಕೆಟ್ಟೋಗಿರೋ ಕುಟುಂಬನ ಸರಿಪಡಿಸ್ದ. ದಾವಿದ ಒಬ್ಬ ಇದ್ರೆ ಸಾಕು, ಪ್ರೈಸ್ ಬಿಟ್ಟು ಗಾಡ್ ಅಭಿಷೇಕ ಹೊಂದಿರುವಂತಹ ದೇವರ ಅಭಿಷೇಕ ಹೊಂದಿರುವಂತಹ ಆ ವ್ಯಕ್ತಿ ನನ್ನ ಜೊತೆಲಿದ್ರೆ ಸಾಕು. ಪ್ರೈಸ್ ಗಾಡ್ ಅವನೊಂದಿಗಿರುವಂಥ ದೇವರು, ಅವನೊಂದಿಗಿರುವಂಥ ಅಭಿಷೇಕ, ಅವನಲ್ಲಿರುವಂಥ ವಿಶ್ವಾಸ, ಮೈ ಗಾಡ್ ನನ್ನ ಜೀವನದಲ್ಲಿ ಥ್ಯಾಂಕ್ ಗಾಡ್ ಏನೇ ಪರಿಸ್ಥಿತಿ ಬಂದರೂ ಕೂಡ ಅವನ ಅಭಿಷೇಕ ಸಾಕು, ಅವನ ವಿಶ್ವಾಸ ಸಾಕು. ಥ್ಯಾಂಕ್ ಗಾಡ್ ಇಂದಿನ ಕಾರ್ಯವನ್ನು ಮತ್ತೆ ಮರುಕಳಿಸ್ಲಿಕ್ಕಾಗಿ. ಬಟ್ ಆದರೆ ಇವರೇನು ಯೋಚನೆ ಮಾಡ್ತಾ ಇದ್ದಾರೆ? ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ? ತಮ್ಮನ್ನು ಇದುವರೆಗೂ ಮುನ್ನಡೆಸ್ಕೊಂಡು ಬಂದಿರುವಂತಹ ಲೀಡರ್ ಬಗ್ಗೆ ಏನು ಯೋಚನೆ ಮಾಡ್ತಾಯಿಲ್ಲ ಪ್ರಿಯರೇ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಪ್ರೈಸ್ ಗಾಡ್, ಅದಕ್ಕಾಗಿ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೈಸ್ ಬಿಟ್ಟು ಗಾಡ್ ನಾಯಕನಾಗುವಂಥದ್ದು ತುಂಬ ಸುಲಭದ ಕೆಲಸ ಅಲ್ಲ. ಲೀಡರ್ ಆಗುವಂಥದ್ದು ತುಂಬ ಸುಲಭದ ಕೆಲಸ ಅಲ್ಲ. ಲೀಡರ್ ಆದಮೇಲೆ ಅನೇಕ ನೋವುಗಳನ್ನು ಅನುಭವಿಸ್ಬೇಕಾಗ್ತದೆ. ಎಲ್ಲರೂ ಹೇಳ್ತಾರಲ್ಲ, ಬ್ರದರ್ ಅವ್ರು ಹಿಂಗೆ ಅಂದ್ಬಿಟ್ರು, ಬ್ರದರ್ ಹಿಂಗೆ ಅಂದಿದ್ದಕ್ಕಾಗಿ ನನ್ನ ಹೃದಯಕ್ಕೆ ಚೂರಿ ಆಗ್ತಂಗೆ ಆಗೋಯ್ತು, ಬ್ರದರ್ ಇವ್ರು ಹಿಂಗೆ ಅಂದ್ಬಿಟ್ರು, ಬ್ರದರ್ ಚೂರಿ ಆಗ್ತಂಗೆ ಆಗೋಯ್ತು. ನನ್ನ ಪ್ರಿಯ ಸಹೋದರ ಸಹೋದರಿಯರ, ಪ್ರೈಸ್ ಬಿಟ್ಟು ಗಾಡ್ ಅದಕ್ಕೋಸ್ಕರ ಬ್ರದರ್ ನನಗೆ ಆ ಗಂಡ ಸೇರಿಲ್ಲ ಅಂತ ಡಿವೋರ್ಸ್ ಕೊಟ್ಬಿಟ್ಟೆ. ಅದಕ್ಕೋಸ್ಕರ ಬ್ರದರ್ ಈ ನನ್ನ ಮ್ಯಾನೇಜರ್ ಹಿಂಗೆ ಅಂದ್ಬಿಟ್ರು ಅಂತೇಳಿ ಅವ್ರು ಹೇಳಿದ ಮತ್ತೆ ಹೆಂಗಿತ್ತು ಗೊತ್ತಾ ಬ್ರದರ್? ಚೂರಿ ಆಗ್ತಂಗಿತ್ತು. ಅದಕ್ಕೋಸ್ಕರ ಬ್ರದರ್ ಬಹಳ ನಂಗೆ ನೋವಾಯಿತು, ಅದಕ್ಕೋಸ್ಕರ ಕಂಪ್ನಿ ಬಿಟ್ಬಿಟ್ಟು ಬಂದುಬಿಟ್ಟೆ. ಅದಕ್ಕೋಸ್ಕರ ಬ್ರದರ್ ಈ ಟೀಮ್ ಬಿಟ್ಬಿಟ್ಟು ಬಂದುಬಿಟ್ಟೆ, ಅಥವಾ ಅದಕ್ಕೋಸ್ಕರ ಸಭೆ ಬಿಟ್ಬಿಟ್ಟು ಬಂದುಬಿಟ್ಟೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್ ಬರೀ ಯಾರೋ ಒಬ್ರು ಹೇಳಿದ್ರು, ಯಾರೋ ಒಂದು ಇಬ್ಬರು ಮಾತಾಡಿದ್ರು ಅಂತೇಳಿ ಚೂರಿ ಆಗ್ತಂಗೆ ನಿಮ್ಗೆ ಆಯಿತು ಅಂತ ಹೇಳುವಾಗ, ಈ 21 ವರ್ಷಗಳಲ್ಲಿ ನನ್ನ ಶರ್ಟ್ ತೆಗೆದು ತೋರಿಸಿದ್ರೆ, ನನ್ನ ಬೆನ್ನು ತೋರಿಸಿದ್ರೆ, ಜಸ್ಟ್ ಥ್ಯಾಂಕ್ ಗಾಡ್ ಇಡೀ ಬೆನ್ನಲ್ಲಿ ಏನು ಚಾಕ್ ಹಾಕ್ಲಿಕ್ಕೆ ಜಾಗ ಇಲ್ಲ ಅಂತೆಲ್ಲ ಚಾಕ್ ಹಾಕಿರೋರೇ ಇರುವಂಥದ್ದು 21 ವರ್ಷಗಳ ಅವಧಿಯಲ್ಲಿ. ಸೇವೆ ಕಾರ್ಯಕ್ಕೆ ಯಾವಾಗ ಬಂದ ಅವಾಗಿಂದ. ಬಟ್ ಪ್ರೈಸ್ ಬಿಟ್ಟು ಗಾಡ್ ನಾನು ಕೂಡ ಥ್ಯಾಂಕ್ ಗಾಡ್ ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು. ನ್ಯೂಸ್ ಪೇಪರ್ಲ್ಲಿ ಬಂತು, ಮೋಡಿ ಬಾಬಾ ನಾಗೇಂದ್ರ ನ್ಯೂಸ್ ಪೇಪರ್ಲ್ಲಿ ಬಂತು, ಮನೆ ಮನೆಗೆ ಹಂಚಿದ್ರು ನ್ಯೂಸ್ ಪತ್ರಿಕೆನ. ಅದ್ರ ಲಾಸ್ಟ್ ಬೇರೆ ಬ್ರಾಕೆಟಲ್ಲಿ ಮುಂದುವರಿಯುವುದು ಭಾಗ 2 ಹೇಗಿರ್ಬೋದು ಪ್ರೇರೆ? ಅದು ಯಾರು? ನಾನು ಬೆಳೆಸಿದಂತಹ ದೇವರ ಅಭಿಷೇಕದಡಿಯಲ್ಲಿ ದೇವರು ನನ್ನ ಮೂಲಕ ಬೆಳೆಸಿದಂಥ ಅದೇ ಮಗು ಪೇಪರ್ಲ್ಲಿ ಹಾಕ್ಸಿದ್ದು. ನಾನು ಬೆಳೆಸ್ತಂತ, ನನ್ನ ಮೂಲಕ ದೇವರು ಬೆಳೆಸ್ತಂತ ಅದೇ ಮಗು ಹಿಂದ್ಗಡೆ ಕೂತ್ಕೊಂಡು ಪ್ರೈಸ್ ಗಾಡ್ ಎಲ್ಲ ರೆಕಾರ್ಡಿಂಗ್ ಮಾಡಿಕೊಂಡು ಹಿಂದೆ ಮುಂದೆ ಕಟ್ ಮಾಡಿಬಿಟ್ಟು ಮಧ್ಯದ ಆಡಿಯೋ ತೆಗೆದುಕೊಂಡು ಹೋಗಿ ಸ್ಪಿರಿಚುವಲ್ ಡೈರೆಕ್ಟರ್ ತಂದಿಟ್ಟಿದ್ದು. ನೋಡಿ ಆಲ್ವಿನ್ ಹೆಂಗ್ ಪ್ರೀಚ್ ಮಾಡಿದಾನೆ, ಅಗೇನ್ಸ್ಟ್ ಆಗಿ, ಚರ್ಚ್ಗೆ ಅಗೇನ್ಸ್ಟ್ ಆಗಿ. ಹಲೋ, ಬರೀ ಅವ್ರಿರೋ ಒಂದು ಮಾತು ಹೇಳಿದ್ರು ಅಂತ ಹೇಳುವಾಗ ಪ್ರೈಸ್ ಗಾಡ್ ಚೂರಿ ಆಗ್ತಂಗೆ ಆದರೆ ಬೆನ್ನು ತೋರಿಸಿದ್ರೆ ಎಲ್ಲ ಚೂರಿಗೆ ಏಟುಗಳು ನೆನ್ಸ್ಕೊಳಕ್ಕಾಗಲ್ಲ. ಬಟ್ ಪ್ರೈಸ್ ಬಿಟ್ಟು ಗಾಡ್ ಒಂದು ಗುಡ್ ನ್ಯೂಸ್ ಏನಂತಂದರೆ, ಥ್ಯಾಂಕ್ ಗಾಡ್ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ವಿಷಯನ ಕಲ್ತ್ಕೊಂಡಿದ್ದೇನೆ. ಅದೇನಂತಂದರೆ, ಕೆಟ್ಟ ಜನರು ನನ್ನ ಜೀವನದ ಏನು ಕೆಟ್ಟದನ್ನು ಮಾಡಿದಾರೋ ಅದನ್ನು ಮರ್ತು ಬಿಡ್ತಾನೆ. ನನ್ನ ಜೀವನದಲ್ಲಿ ಕೆಲವರು ಒಳ್ಳೆಯದನ್ನು ಮಾಡಿರೋದು ಒಳ್ಳೆ ಜನರಿದ್ದಾರೆ. ಅವ್ರು ಮಾಡಿರೋದನ್ನು ಸದಾಕಾಲ ಮೆಲ್ಕಾಕೋದು ಮಾತ್ರವಲ್ಲ, ಅದಕ್ಕೋಸ್ಕರ ದೇವರಿಗೆ ನಾನು ಥ್ಯಾಂಕ್ಸ್ ಹೇಳೋದು ಮಾತ್ರವಲ್ಲ, ಅವರಿಗಾಗಿ ಇವತ್ತು ಕೂಡ ಪ್ರೇಯರ್ ಮಾಡ್ತಾ ಇದ್ದಾನೆ. ನೀವು ಯಾವುದನ್ನು ಜ್ಞಾಪಕಪಡಿಸ್ಬೇಕು, ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು, ಯಾವುದನ್ನು ಮರಿಬೇಕು, ಅದು ಕಲ್ತ್ಕೊಳ್ದೆ ಹೋದರೆ ನೀವು ನಿಮ್ಮ ಜೀವನದ ಒಂದು ಹೆಜ್ಜೆ ಮೇಲ್ಮಟ್ಟ ಬರೋಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಕಾರ್ಯನ ಕಲ್ತಿದ್ದೇನೆ, ಅದರ ಅರ್ಥ ನಾನು ಸ್ಟಾರ್ಟಿಂಗಿಂದ ಆರಂಭದಿಂದ ಕರೆಕ್ಟಾಗಿ ಮಾಡ್ಕೊಂಡು ಬಂದಿದ್ದೀನಿ. ನೋ. ಅನೇಕ ಜನರು ತಿದ್ದಿದ್ದಾರೆ, ಬೈದು ತಿದ್ದಿದ್ದಾರೆ, ತೀಕ್ಷ್ಣ ಮಾತಾಡಿ ತಿದ್ದಿದ್ದಾರೆ. ಬಟ್ ಆದರೆ ಇನ್ನು ಅನೇಕ ಜನರಿದ್ದಾರೆ ಜಸ್ಟ್ ಅವ್ರಿಗೆ ತಿದ್ದಲಿಕ್ಕೂ ಗೊತ್ತಿಲ್ಲ. ಜಸ್ಟ್ ಅವ್ರು ಈವನ್ ಆತ್ಮಿಕವಾದಂಥ ಒಂದು ಅಭಿಷೇಕ ಹೊಂದಿರೋ ವ್ಯಕ್ತಿಗೆ ಯಾವ ಥರ ಗೌರವ ಕೊಡಬೇಕು ಅಂತ ಗೊತ್ತಿಲ್ಲ. ಅಂಥ ವ್ಯಕ್ತಿಗಳು ಬರೀ ಬೆನ್ನು ಚೂರಿ ಹಾಕಿ ಹೋಗಿರುವಂಥವ್ರು. ನಾನು ಈವನ್ ಥ್ಯಾಂಕ್ ಗಾಡ್ ಒಂದ್ಸಲ ನಾನು ಪ್ಯಾಸ್ಟರ್ಗಳ ಜೊತೆ ಮಾತಾಡುವಾಗ ಪ್ಯಾಸ್ಟರ್ ಹೇಳ್ತಾರೆ, ಪ್ಯಾಸ್ಟರ್ ನೀವು ಯಾವಾಗಲೂ ಇದೇ ಥರ ನನ್ನನ್ನು ಕೂಡ ಪ್ಯಾಸ್ಟರ್ ಅಂತ ಹೇಳ್ತಾರೆ, ನೀವೇನಂತ ಕರಿತೀರಿ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಎಲ್ರಿಗೂ ಹೇಳುವಂಥದ್ದು, ನಿಮ್ಮನ್ನು ಯಾರೇ ಕೇಳಿದ್ರು ಕೂಡ ಥ್ಯಾಂಕ್ ಗಾಡ್. ಕಥೋಲಿಕ ಸಭೆಯವ್ರು ಕೇಳಿದ್ರ ಬ್ರದರ್ ಆಲ್ವಿನ್ ಅಂತೇಳಿ, ಪ್ರೊಟೆಸ್ಟೆಂಟವ್ರು ಕೇಳಿದ್ರ ಪ್ರೈಸ್ ಗಾಡ್, ಬೇರೆ ಸಭೆಯವ್ರು ಕೇಳಿದ್ರು ಪ್ರೊಟೆಸ್ಟೆಂಟರು ಅವ್ರಿಗೆ ಹೇಳಿ ನಾಗೇಂದ್ರ 500 ಬಂದಿದ್ರು ಅಂತೇಳಿ, ಅಥವಾ ಅಕ್ರೈಸ್ತ ಮಕ್ಕಳು ಕೇಳಿದ್ರ ನಾಗೇಂದ್ರ ಗುಡ್ಡಪ್ಪ ಬಂದಿದೆ ಅಂತೇಳಿ. ನೀವು ಗುಡ್ಡಪ್ಪನೋ 500 ಬ್ರದರೋ ಫಾದರೋ ಏನೇ ಕರ್ಕೊಳ್ಳಿ, ನನ್ನ ಹೆಸರಿಂದ ಒಬ್ಬರ ಜೀವನ ಚೇಂಜ್ ಆಗಲ್ಲ. ಬಟ್ ನಾವು ನಂಬಿರುವಂಥ ಯೇಸುವಿನ ನಾಮದಲ್ಲಿ ಮಾತ್ರ ಪ್ರೇರೆ ನಮ್ಮ ಜೀವನ ಚೇಂಜ್ ಆಗುವಂಥದ್ದು. ಏನಾರು ಕರ್ಕೊಳ್ಳಿ, ನನ್ನ ಹೆಸರು ಎಳೆದು ಹೋಗ್ಬೇಕು, ನಾನು ಕಚಡ ಈ ಡೊಂಗಿ ಬಾಬಾ ನಾಗೇಂದ್ರ ಅಂತ ಏನಾರು ಕರ್ಕೊಳ್ಳಿ, ಥ್ಯಾಂಕ್ ಗಾಡ್ ಅದೊಂದು ಸೇರ್ಕೊಂಡಿದೆ ಡೊಂಗಿ ಬಾಬಾ. ಬಟ್ ನನ್ನ ಜೀವನದಲ್ಲಿ ಏನು ಬದಲಾವಣೆ ತರಲಿಲ್ಲ ಅದು. ಇಲ್ಲಿ ಕೂಡ ಪ್ರಿಯರ ಪ್ರೈಸ್ ಬಿಟ್ಟು ಗಾಡ್ ಥ್ಯಾಂಕ್ ಗಾಡ್ ನಾವು ನೋಡ್ತಾ ಇದ್ದೇವೆ. ಜಸ್ಟ್
ಇವರೆಲ್ಲರೂ ಕೂಡ ಯಾರಿಗೋಸ್ಕರ ಬಹಳ ನೊಂದ್ಕೊಂಡಿರುವಂಥದ್ದು? ತಮ್ಮ ತಮ್ಮ ಗಂಡು ಮಕ್ಕಳಿಗಾಗಿ, ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದ್ಕೊಂಡ್ರು. ಹಲೋ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಯಾವಾಗ ಬರೀ ನಿಮ್ಮ ಕುಟುಂಬದವ್ರಿಗೋಸ್ಕರ ನೋವನ್ನು ಅನುಭವಿಸ್ತೀರಿ, ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತದೆ ಗೊತ್ತಾ? ನಿಮ್ಗೆ ಯಾರು ಸಹಾಯ ಮಾಡಿದ್ರೋ ಜಸ್ಟ್ ಅಂಥ ವ್ಯಕ್ತಿಯನ್ನು ಕಲ್ಲೋಡು ಸಾಯಿಸ್ಲಿಕ್ಕೆ ಹೋಗ್ತೀರಿ. ಬಟ್ ನೀವು ಯಾವಾಗ ಮತ್ತೊಬ್ಬರ ಬಗ್ಗೆ, ಮತ್ತೊಬ್ಬರ ನೋವನ್ನು ನಿಮಗಾದಂಥ ನೋವು ರೀತಿಯಲ್ಲಿ ಅನುಭವಿಸ್ತೀರಿ, ಮೈ ಗಾಡ್, ನಿಮ್ಮಲ್ಲಿರುವಂಥ ಅಭಿಷೇಕವನ್ನು, ನಿಮ್ಮಲ್ಲಿರುವಂಥ ಸಂಪನ್ಮೂಲಗಳನ್ನು, ನಿಮ್ಮಲ್ಲಿರುವಂಥ ಪ್ರೀತಿಯನ್ನು ರಿಲೀಸ್ ಮಾಡಿ ಥ್ಯಾಂಕ್ ಆ ವ್ಯಕ್ತಿಯ ಜೀವನ ಚೇಂಜ್ ಮಾಡೋದ್ರ ಮೂಲಕ ನಿಮ್ಮ ತಂದೆ ರಾಜ್ಯನ ದೊಡ್ಡದಾಗಿ ಮಾರ್ಪಡಿಸ್ತೀರಿ. ಇಲ್ಲಿ ನೋಡಿ ಏನಾಯ್ತು, ಇನ್ನೊಂದ್ಸಲ ಓದಿ ಸಿಸ್ಟರ್ ಅದೇ ವಾಕ್ಯನ. ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡರು. ಮಾತ್ರವಲ್ಲ, ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರು. ಆದುದರಿಂದ ಅವನು ಬಲು ಇಕ್ಕಟ್ಟಿಗೆ ಸಿಕ್ಕಿಕೊಂಡಿದ್ದನು. ಯೋಚನೆ ಮಾಡಿ ಪ್ರಿಯರೇ, ಯಾರನ್ನು ಕೊಲೆ ಮಾಡಬೇಕು ಅಂತೇಳಿ? ದಾವೀದ ಯಾರು? ಇದೇ 600 ಜನರನ್ನ ಅಂಜುಪುರುಕರಾಗಿ ಊರು ಬಿಟ್ಟು ಬಾಯಿಂದ ಓಡ್ ಬಂದಂಥ ವ್ಯಕ್ತಿಗಳನ್ನು, ಸಾಲಗಾರರ ಓಡ್ ಬಂದಂಥವ್ರು, ಕುಟುಂಬನೇ ಬೇಡ ಅಂತೇಳಿ ಜಸ್ಟ್ ಓಡ್ ಬಂದಂಥವ್ರು, ಅಂಥ ವ್ಯಕ್ತಿಗಳನ್ನು ತನ್ನ ಜೊತೆಲಿ ಇಟ್ಟುಕೊಂಡು ಇಷ್ಟು ವರ್ಷಗಳ ಕಾಲ ಅವ್ರಿಗೆಲ್ಲ ಅಗತ್ಯಗಳನ್ನು ಪೂರೈಸಿಕೊಟ್ಟು, ಅವ್ರಿಗೆ ಪ್ರೀತಿಯಲ್ಲಿ ತಂದು, ವಿಶ್ವಾಸದಲ್ಲಿ ತಂದು, ಅವರೆಲ್ಲರನ್ನೂ ಕೂಡ ಇವತ್ತು ಬಿಟ್ಟು ಬಂದಿರುವಂಥ ಕುಟುಂಬಗಳ ಜೊತೆಲಿ ಒಂದುಗೂಡಿಸಿ ಅವ್ರಿಗೆ ಒಂದು ನೆಲೆ ಮಾಡಿಕೊಟ್ಟಿದ್ದಾನೆ ಚಿಕ್ಕಲಗ್ನಲ್ಲಿ. ಈಗ ಏನಂತ ಹೇಳ್ತಾ ಇದಾರೆ? ಅವನನ್ನು ಕಲ್ಲೆಸೆದು ಕೊಲ್ಲಬೇಕಾಗಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್, ಅವ್ರು ತಿಳ್ಕೊಂಡಿದ್ದಾರೆ ಏನಂತಂದ್ರೆ ಈ ಪರಿಸ್ಥಿತಿಗೆ ದಾವೀದನೇ ಕಾರಣ. ಯಾಕೆಂದ್ರೆ ನಾವೇನಾದ್ರೂ ಊರಲ್ಲಿದ್ದಿದ್ರೆ ಯಾವ ಅಮಲೇಕರು ಇಲ್ಲಿ ಬರ್ತಾ ಇದ್ರು? ನಾವಿಲ್ಲ ಅಂತ ತಿಳಿದೆ, ನಾವಿಲ್ದಿರೋ ಸಮಯ ನೋಡಿಕೊಂಡು ಅಮಲೇಕರು ನಮ್ಮ ಊರಿಗೆ ಬಂದು ಹೆಂಗಸ್ರು ಮಕ್ಕಳನ್ನೆಲ್ಲ ಅಪಹರಿಸ್ಕೊಂಡು ಹೋಗಿದ್ದಾರೆ, ಸೆರೆಯಾಗಿ ಎತ್ಕೊಂಡು ಹೋಗಿದ್ದಾರೆ. ನಮ್ಮ ಇಡೀ ಇಷ್ಟು ವರ್ಷ ಏನು ಸಂಪಾದನೆ ಮಾಡಿದ್ವಿ ಎಲ್ಲವನ್ನ ಕ್ಷಣ ಮಾತ್ರದಲ್ಲಿ ಬೂದಿ ಮಾಡಕ್ಕೆ ಬಿಟ್ಟಿದ್ದಾರೆ. ನಮ್ಮ ಮುಂದೆ ಒಂದೊಂದು ನಿರೀಕ್ಷೆ ಇಲ್ಲ. ಇದಕ್ಕೆಲ್ಲ ಕಾರಣ ಯಾರು? ದಾವೀದನೇ. ಯೋಚನೆ ಮಾಡಿ ಪ್ರಿಯರೇ, ಪ್ರೈಸ್ ಗಾಡ್. ಇಷ್ಟು ವರ್ಷಗಳಿಂದ ಎಷ್ಟೆಲ್ಲ ಒಳ್ಳೆ ಕಾರ್ಯ ದಾವೀದ ಮಾಡಿದಾನೆ. ಆ ಒಳ್ಳೆ ಕಾರ್ಯ ನೆನ್ಸ್ಕೊಂಡ್ರ? ಪ್ಲೀಸ್ ಮಾತನಾಡಿ. ಅದಕ್ಕಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಟ್ಟು ಗಾಡ್, ಮೊದಲು ಹೇಳಿದಂತೆ ಲೀಡರ್ ಆಗಿರುವಂಥದ್ದು ಅಷ್ಟು ಸುಲಭದ ಕಾರ್ಯ ಅಲ್ಲ. ನಾಯಕನಾಗಿರೋ ವ್ಯಕ್ತಿ, ಲೀಡರ್ ಆಗಿರೋ ವ್ಯಕ್ತಿ, ಅವನು ಎಲ್ಲವನ್ನ ಸರಿ ಮಾಡಿದ್ರು ಕೂಡ ಜನರಿರ್ತಾರೆ, ಅವರಿಂದ ಎಲ್ಲ ಒಳ್ಳೆಯದನ್ನು ಸ್ವೀಕರಿಸ್ಕೊಂಡಿದ್ರು ಕೂಡ, ಇವನ್ ಬ್ರದರ್ ಅವತ್ತು ನೀವು ನನಗೆ ಸಿಗದೆ ಹೋಗಿ ನನ್ನ ಜೀವನ ಹಾಳಾಗ್ತಿತ್ತು ಬ್ರದರ್ ನೀವು ಸಿಕ್ಕಿದ್ರಿಂದಾಗಿ ನನ್ನ ಜೀವನ ಈ ರೀತಿ ಬೆಳೆದಿದೆ ಬ್ರದರ್, ನೀವು ಸಿಗದೆ ಹೋಗಿದ್ರೆ ಡಡ್ಡ ಬ್ರದರ್ ಡಡ್ಡ. ನಾನು ಆ ಥರ ಹೋಗಳಂಥ ವ್ಯಕ್ತಿಗಳ ನಂಬೋದು ಇಲ್ಲ. ಅಂಥವರೇ ಜಾಸ್ತಿ ಬೆನ್ನು ಚೂರಿ ಹಾಕಿರೋದು. ಹಲೋ, ಬಟ್ ಪ್ರೈಸ್ ಬಿ ಟು ಗಾಡ್, ಥ್ಯಾಂಕ್ ಗಾಡ್, ನಾಯಕನಾಗಿರೋ ವ್ಯಕ್ತಿ ಎಲ್ಲವನ್ನು ಕೂಡ ಸರಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ರು ಕೂಡ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಜಸ್ಟ್ ಇಲ್ಲಿ ಪರಿಸ್ಥಿತಿ ನೋಡೋಕೆ ಹೋದ್ರೆ ಜನರು ಆ ವ್ಯಕ್ತಿಯ ಮೇಲೆ ಕಲ್ಲನ್ನು ಎಸಲಿಕ್ಕಾಗಿ ಯಾವಾಗಲೂ ಕೂಡ ಬಯಸ್ತಾ ಇರ್ತಾರೆ. ಹಲೋ, ದೊಡ್ಡ ಪ್ರಪೋಗಂಡ ಆಗಿತ್ತು ನನ್ನ ಮೈಸೂರಲ್ಲಿ. ಪ್ರೈಸ್ ಗಾಡ್, ಅರ್ಜೆಂಟಾಗಿ ಥ್ಯಾಂಕ್ ಗಾಡ್. ಅವ್ರು ಸಪೋಸ್ ಇವ್ರ ಮನೆಯವ್ರನ್ನ ಸದಾಕಾಲ ಕರಿತಾ ಇದ್ದಾರೆ, ಬ್ರದರ್ ನಮ್ಮ ಮನೆ ಒಂದ್ಸಲ ಬನ್ನಿ ಬ್ರದರ್, ಪ್ಲೀಸ್ ಬ್ರದರ್ ಬನ್ನಿ. ಬಟ್ ಪ್ರೈಸ್ ಗಾಡ್ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ, ಬಟ್ ನಾನು ಟೈಮ್ ಹೇಳ್ತೇನೆ ಅಂತ ಹೇಳ್ತಾನೆ, ಹೋಗ್ಲಿಕ್ಕೆ ಆಗ್ತಲ್ಲ. ಸಡನ್ನಾಗಿ ಏನೋ ಅರ್ಜೆಂಟಾಗಿ ಅದೇ ರಸ್ತೆಯಲ್ಲಿ ಯಾರ್ದೋ ಮನೆಯಿಂದ ಎಮರ್ಜೆನ್ಸಿ ಕಾಲ್ ಬಂತು. ಆ ಹುಡುಗಿ ರೂಮಲ್ಲೇನೋ ಆಗಿ BSc ಒಂದು ಹುಡುಗಿ ಸುಸೈಡ್ ಮಾಡ್ಕೊಂಡು ಟ್ರೈ ಮಾಡ್ತಾ ಇದೆ. ನಾನು ಅಲ್ಲೇ ಆಫೀಸಿಂದ ಹೊರಡ ಬಂದ ತಕ್ಷಣ ಸಡನ್ನಾಗಿ ಫೋನ್ ಬಂತು, ಬ್ರದರ್ ಪ್ಲೀಸ್ ಬ್ರದರ್ ದಯವಿಟ್ಟು ಬನ್ನಿ, ನನ್ನ ಮಗಳು ರೂಮಲ್ಲಿ ಬಾಗಿಲು ಹಾಕೊಂಡಿದ್ದಾಳೆ ಅಂತೇಳಿ. ನಾನು ಸಾಯಂಕಾಲ ಮೀಟಿಂಗ್ ಇದೆ, ಪ್ರೇಯರ್ ಮೀಟಿಂಗ್ ಇದೆ. ಮೊದಲು ಸಾಯಂಕಾಲ ಟೈಮ್ ಚರ್ಚಲ್ಲಿತ್ತು, ಈಗ ಅದು ಮನೇಲಿ ಯೂಟ್ಯೂಬಲ್ಲಿ ಇರ್ತದೆ. ಚರ್ಚಲ್ಲಿ ಇದ್ದಿದ್ದರಿಂದ ಸೆಂಟ್ ಆನ್ಸ್ ಕಾನ್ವೆಂಟು ಮತ್ತು ಸೆಂಟ್ ಆಂಟನಿ ಚರ್ಚ್ ಎಲ್ಲ ಚರ್ಚಲ್ಲಿತ್ತು. ಆಗ ನಾನು ಚರ್ಚ್ಗೆಲ್ಲ ಕರೆಕ್ಟ್ ಟೈಮ್ಗೆ ಹೋಗಬೇಕು, ಇಲ್ಲ ಫಾದರ್ ನನ್ನ ಕ್ಲಾಸ್ ತೊಗೊಳ್ತಾರೆ ಅಂತೇಳಿ ನಂಗೆ ಟೈಮ್ ಇಲ್ಲ. ಆದರೂ ಕೂಡ ಜಸ್ಟ್ ಹೋಲಿ ಸ್ಪಿರಿಟ್ ಇಲ್ಲ ಫಸ್ಟ್ ಹೋಗೋದು. ಅಲ್ಲಿ ಯಾರು ಬ್ರೈನ್ ವಾಶ್ ಸ್ವಲ್ಪ ಇನ್ನೊಂದು 5 ನಿಮಿಷ ಮುಂದುವರ್ಸಕ್ಕೆ ಹೇಳು, ಹೋಗು. ಅದಾದ ಅವ್ರು ಮನೆಗೆ ಹೋಗ್ಬಿಟ್ಟು ಥ್ಯಾಂಕ್ ಗಾಡ್. ಜಸ್ಟ್ ಅದಾದಮೇಲೆ ಜಸ್ಟ್ ಆ ಹುಡುಗಿ ಯಾವುದು ಆತ್ಮಹತ್ಯೆ ದುರಾತ್ಮ ಅಟ್ಯಾಕ್ ಮಾಡಿತ್ತು. ಪ್ರೈಸ್ ಗಾಡ್, ಜಸ್ಟ್ 2 ನಿಮಿಷ ಕ್ಲಿಯರ್ ಆಯಿತು. ನಾನು ಹೇಳಿದೆ ದಯವಿಟ್ಟು ಸಾಯಂಕಾಲ ನಾನು 10 ಗಂಟೆ ಮೇಲೆ ನನಗೆ ಫೋನ್ ಮಾಡಿ ಮಾತಾಡ್ತೇನೆ ಅಂತೇಳಿ ಪ್ರೈಸ್ ಗಾಡ್ ಅವ್ರಿಗೊಂದು ವಾಕಿ ಕೊಟ್ಟು ವಾಕಿನ್ ಡ್ಯಾನ್ಸ್ ಅಂತ ಬಂದುಬಿಟ್ಟೆ. ಬಂದಾದ್ಮೇಲೆ ಪ್ರೈಸ್ ಗಾಡ್ ನಾನು ಹೋಗಿ ನನ್ನ ಕೆಲಸಕಾರ ಮುಗಿಸ್ಕೊಂಡೆ. ಅದಾದಮೇಲೆ ಈ ಮನೆಯವ್ರು ಪ್ರೇಯರ್ ಬರ್ತಾಯಿಲ್ಲ. ನಾನು ಅದಾದಮೇಲೆ ಏನಕ್ಕೆ ಅಂತ ಹೇಳುವಾಗ, ಬ್ರದರು ನಾನು ಅಷ್ಟು ತಿಂಗಳಿಂದ ಕರಿತಾ ಇದ್ದಾನೆ ನಮ್ಮ ಮನೆಗೆ ಬನ್ನಿ ಅಂತೇಳಿ, ಬಟ್ ಬ್ರದರ್ ನಮ್ಮ ಮನೆ ಬರ್ತಾಯಿಲ್ಲ. ಅವ್ರು ನೆನ್ನೆ ಮೊನ್ನೆ ಬಂದವರು.
ಅವ್ರು ಕರೆದ ತಕ್ಷಣ ಅವ್ರ ಮನೆ ಬಂದು ಹೋಗಿದಾರಂತ. ಅಲ್ಲಿಂದ ಮೂರನೇ ಮನೆ ನಮ್ಮ ಮನೆ ಬರೋಕ್ಕಾಗ್ಲಿಲ್ವಲ್ಲ. ಎಷ್ಟು ಪ್ರಪಂಡ ಮಾಡಿದ್ರು ಗೊತ್ತಾ ನಾನು ಅಗೇನ್ಸ್ಟ್ ಆಗಿ. ಎಲ್ಲ ಅವರೆಲ್ಲ ಪ್ರೀಸ್ಗಳು ಚೆನ್ನಾಗಿ ಗೊತ್ತಿತ್ತು. ಅವ್ರ ಹತ್ರ ಹೋಗಿ ನಾನು ನೆಗೆಟಿವ್ ಹೇಳಿ 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 ಅದನ್ನು ಹೊರಬರಲಿಕ್ಕೆ ಸುಮಾರು 7-8 ತಿಂಗಳು ತೊಗೊಂಡಿದ್ದಾನೆ ಆ ಪರಿಸ್ಥಿತಿಯಿಂದ. ನನ್ನ ಪ್ರಿಯ ಸಹೋದರ ಸಹೋದರಿಯರ, ಪ್ರೈಸ್ ಬಿಟ್ಟು ಗಾಡ್. ಅದಕ್ಕೆ ನಾನು ಯಾವಾಗ ಹೇಳುವಂಥದ್ದು, ಥ್ಯಾಂಕ್ ಗಾಡ್. ಅನೇಕ ಹೇಳ್ತಾರೆ, ಬ್ರದರ್ ನಾನು ನಿಮ್ಮ ಥರ ಲೀಡರ್ ಆಗಬೇಕು. ಲೀಡರ್ ಆಗಬೇಕಾದ್ರೆ ಫಸ್ಟ್ ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್. ನೀವು ಯಾರನ್ನ ಪ್ರೀತಿ ಮಾಡ್ತೀರಿ, ನೀವು ಯಾರಿಗೆ ಅವ್ರನ್ನ ಬಲಪಡಿಸಿದ್ರಿ, ಅವ್ರ ಮೂಲಕ ಬೆನ್ನಿಗೆ ಚೂರಿ ಹಾಕುವಾಗ ಅದು ತಡ್ಕೊಳ್ಳೋಂಥ ಕೆಪಾಸಿಟಿ ನಿಮ್ಗೆ ಇರಬೇಕು. ಇಲ್ಲ ಸತ್ತೋಗ್ತೀರಿ, ಯಾವ ಸೇವನೆ ಬೇಡ ಅಂತೇಳಿ ವಾಪಸ್ ಹೊಟ್ಟೋಗ್ತೀರಿ. ನನ್ನ ಪ್ರಿಯ ಸಹೋದರ ಸಹೋದರಿ, ಪ್ರೈಸ್ ಬಿಟ್ಟು ಗಾಡ್. ನಾನು ಯಾತಕ್ಕೆ ಇದು ಹೇಳ್ತೇನೆ ಅಂತಂದರೆ, ನೀವು ಮಾಡುವಂತಹ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಅವ್ರು ಮರ್ತು ಬಿಡ್ತಾರೆ. ಅದ್ರಲ್ಲಿ ತುಂಬ ಚಾಂಪಿಯನ್ಗಳು ಒಂದೇ ಒಂದು ವಿಷಯವನ್ನು ಅವ್ರು ಜ್ಞಾಪಕ ಇಟ್ಕೊಂಡಿರ್ತಾರೆ. ಆ ಒಂದು ವಿಷಯನ ಗೊತ್ತಾ, ಎಲ್ಲಿ ಸಿಗ್ತದೋ ಅಲ್ಲಿ ನಿಮ್ಮ ಮೇಲೆ ಕಲ್ಲೋಡು ಸಾಯಿಸ್ಬೇಕು ಅಂತೇಳಿ. ನಿಮ್ಮ ಮಿನಿಸ್ಟ್ರಿನ ಹಾಳು ಮಾಡಬೇಕು, ನಿಮ್ಮ ಹೆಸರನ್ನ ಹಾಳು ಮಾಡಬೇಕು, ನಿಮ್ಮ ಕುಟುಂಬನ ಹಾಳು ಮಾಡಬೇಕು ಕಾಯ್ತಾ ಇರ್ತಾರೆ ಪ್ರಿಯರೇ. ಅದಕ್ಕಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್. ಅನೇಕರು ಹೇಳುವಂಥದ್ದು, ಬ್ರದರ್ ಅದು ಹೆಂಗೆ ನೀವು ಸೇವೆ ಮಾಡ್ತಾ ಇದ್ದೀರಿ. ಇವತ್ತು ಎಷ್ಟೋ ಕೊರೋನಾ ಬಂದ ತಕ್ಷಣ ಅನೇಕ ಸೇವೆ ಟೀಮ್ಗಳನ್ನ ಕೊಚ್ಕೊಂಡು ಹೊಟ್ಟೋಯ್ತು. ಇವತ್ತು ಸೇವೆಗಳೇ ಇಲ್ಲ. ಅನೇಕ ವ್ಯಕ್ತಿಗಳನ್ನ ಅನೇಕ ಕಾರ್ಯಗಳು ತಡೆಗಟ್ಟಿದೆ. ಬಟ್ ಬ್ರದರ್, ನಾನು ನಿಮ್ಮನ್ನು ನೋಡ್ತಾ ಇದ್ದಾನೆ, ಮೊದಲು ಯಾವ ಥರ ಝೀಲ್ ಇತ್ತು, ಇವತ್ತು ಕೂಡ ಸೇಮ್ ಝೀಲ್ ಇದೆ, ನಿಮಗೆ ಅದೇ ದಾಹ ಇದೆ. ಹೇಗೆ ಬ್ರದರ್, ಪ್ರೈಸ್ ಗಾಡ್, ಹೇಗೆ ಥ್ಯಾಂಕ್ ನೀವು ಬಲಪಡಿಸ್ಕೊಂಡಿದ್ದೀರಿ, ಹೇಗೆ ದೇವ್ರು ನಿಮ್ಮನ್ನು ಮುನ್ನಡೆಸ್ತಾ ಇದ್ದಾರೆ, ಹೇಗೆ ದೇವ್ರು ನಿಮ್ಮನ್ನ ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್, ಒಂದೊಂದು ಹಂತ ಮೇಲ್ಮಟ್ಟಿಗೆ ದೇವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಅವ್ರಿಗೇನು ಹೇಳಿದ್ನೋ ಆ ಸೀಕ್ರೆಟ್ ನಿಮಗೂ ಹೇಳ್ತಾ ಇದ್ದಾನೆ. ಒಂದು ಸೀಕ್ರೆಟ್ ನೀವು ಕಲ್ತ್ಕೊಳ್ಬೇಕು ಮೇಲ್ಮಟ್ಟ ಬರಬೇಕಾದ್ರೆ. ಅದೇನಂತಂದ್ರೆ ಪ್ರಿಯರೇ, ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್. ನಾನು ಒಂದು ವಿಷಯವನ್ನು ಮೈಗೂಡಿಸ್ಕೊಂಡಿದ್ದೇನೆ. ಕೆಟ್ಟ ಜನರು ನನ್ನ ಜೀವನದಲ್ಲಿ ಅವ್ರಿಗೆ ಮಾಡುವಂತಹ ಕೆಟ್ಟ ಕಾರ್ಯಗಳನ್ನು ನಾನು ಯಾವತ್ತೂ ಕೂಡ ಜ್ಞಾಪಿಸ್ಕೊಳ್ಳೋದಿಲ್ಲ. ಬಟ್ ಪ್ರೈಸ್ ಬಿಟ್ಟು ಕೆಲವೊಂದು ಒಳ್ಳೆ ಜನರು ಇದ್ದಾರೆ, ಆ ಒಳ್ಳೆ ಜನರನ್ನು ತಿದ್ದಿದ್ದಾರೆ, ನನ್ನ ಕಣ್ಣೀರು ಹಾಕುವಾಗ ನನ್ನ ಬಲಪಡಿಸಿದ್ದಾರೆ. ಅವರು ಅಟ್ಲೀಸ್ಟ್ ಏನೂ ಇಲ್ಲ ಅಂದರೆ ಪರವಾಗಿಲ್ಲ ಬ್ರದರ್, ಬೆನ್ಸ್ ಅವರಿದ್ದಾರೆ, ನನಗೆ ಸಹಾಯ ಮಾಡಿದ್ದಾರೆ. ಅಂಥ ಒಳ್ಳೆ ಜನರು ಅವರು ಸಣ್ಣ ಪುಟ್ಟ ಒಳ್ಳೆ ಕಾರ್ಯಗಳು ಮಾಡಿರ್ಬೋದು, ಗಣನೆಗೆ ತೆಗೆದುಕೊಳ್ಳಿಕ್ಕೆ ಸಾಧ್ಯನೇ ಸಣ್ಣ ಪುಟ್ಟದಲ್ವ ಅಂತೇಳಿ. ನೋ, ಅಂಥ ಸಣ್ಣ ಕಾರ್ಯಗಳನ್ನು ಇವತ್ತು ಕೂಡ ಜ್ಞಾಪಿಸ್ಕೊಂಡು ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾನೆ. ಕೆಟ್ಟ ಜನರು ಮಾಡುವ ಕೆಟ್ಟ ಕಾರ್ಯಗಳನ್ನು ನಾನು ಮರೆತು ಬಿಟ್ಟಿದ್ದೇನೆ. ಒಳ್ಳೆ ಜನರು ಮಾಡುವಂತಹ ಕೆಲವೊಂದು ಕಾರ್ಯಗಳ ಇದ್ರೂ ಕೂಡ ಆ ಕಾರ್ಯಗಳನ್ನ ಇವತ್ತು ಜ್ಞಾಪಿಸ್ಕೊಂಡು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಕೊಂಡು ಮುಂದುವರೆದುಕೊಂಡು ಹೋಗ್ತಾ ಇದ್ದಾನೆ. ಅದಕ್ಕಾಗಿ ಇವತ್ತು ಒಂದಿನ ಕೂಡ ಕೆಳಮಟ್ಟಕ್ಕೆ ಬರ್ತಾ ಇಲ್ಲ, ಎಲ್ಲ ಹಂತರ ಹೊಂದೊಂತಿಂದ ಇನ್ನೊಂದು ಹಂತ ಮೇಲ್ಮಟ್ಟಕ್ಕೆ ಹಾರಿ ಹೋಗ್ಲಿಕ್ಕಾಗಿ ಅದು ನನ್ನನ್ನು ಬಲಪಡಿಸ್ತಾ ಇರುವಂಥದ್ದು. ಚೆಕ್ ಮಾಡ್ಕೊಳ್ಳಿ, ನೀವು ಯಾವುದನ್ನು ಜ್ಞಾಪಿಸ್ಕೊಳ್ತಾ ಇದ್ದೀರಿ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಇಷ್ಟು ವರ್ಷದಿಂದ ನೀವು ನಾನು ನೋಡ್ತಾ ಇದ್ದೀರಿ, ನನ್ನ ಟೀಮ್ ಅವ್ರು ನೋಡ್ತಾ ಇದ್ದೀರಿ. ಓಕೆ, ನೋಡುವಾಗ ಪ್ರೈಸ್ ಬಿಟ್ಟು ಗಾಡ್, ಎಲ್ಲೋ ಒಂದು ಕಡೆ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ಎಲ್ಲೋ ಏನೋ ಒಂದು ಸಮಥಿಂಗ್, ಏನೋ ಒಂದು ಆಗಿ ಅಪಪ್ರಚಾರ ಹಾಕಿ ಜಸ್ಟ್ ತೆಗೆದುಕೊಂಡು ಹೋಗಿ ಏನಾದ್ರು ಪೊಲೀಸರು ತೆಗೆದುಕೊಂಡು ಅರೆಸ್ಟ್ ಮಾಡಿದರು. ಅದು ನಿಮಗೆ ನ್ಯೂಸ್ ಪತ್ರಿಕೆಗೆ ಬಂತು, ಜಸ್ಟ್ ಅದು ಟಿ ವಿಲಿ ಬಂತು. ಎಷ್ಟು ಮಂದಿ ಪ್ರೇಯರೇ, ನನಗೆ ಗೊತ್ತು ಆ ಬ್ರದರ್ ನಂಗೆ ಆ್ಯಕ್ಟಿಂಗ್ ಮಾಡುವಾಗಲೇ ಇಂಥವನೇ ನನ್ನ ಮಗ ಅಂತೇಳಿ ಸುಮ್ಮನೆ ಪ್ರೇಯರ್ಗೆ ಹೋಗ್ತಾ ಇದೆ ಅಷ್ಟೇ. ಹೇಳಲ್ಲ, ಈಗ ತಲೆಯಾಡಿಸ್ತಾ ಇದ್ದೀರಿ, ಬರಲಿ ಸಿಚುವೇಶನ್. ನಾನು ಎಲ್ಲರೂ ಅಂತ ಹೇಳ್ತಲ್ಲ, ಆಲ್ಮೋಸ್ಟ್ 90% ಅಷ್ಟು ಇಂಥವ್ರು ಇರೋದು. ನಾನು ಅವತ್ತು ಹೇಳಿದೆ, ಇವ್ರು ಕರೆಯಕ್ಕೆ ಬಂದಾಗಲೇ, ಆ ವ್ಯಕ್ತಿ ನೋಡ್ಲಿಕ್ಕೆ ಒಂದು ಥರ ಇದ್ದಾನೆ, ಅವನು ಊಟದಾಗಿಂದ ಕ್ರಿಶ್ಚಿಯನ್ ಅಲ್ಲ, ಅವನು ಜಸ್ಟ್ ಮೊನ್ನೆ ಬಂದಿರುವಂಥ ಹುಡುಗರು ಕಟ್ಕೊಂಡು ಆಟ ಆಡ್ತಾ ಇದ್ದಾನೆ. ಅವನು ಇಬ್ಬರು ಹುಡುಗರು, ಅವ್ರ ಮನೇಲಿ ಅವರಲ್ಲಿ ತುಂಬ ಸೀನಿಯರ್ ಅನ್ನೋರು ಯಾರೂ ಇಲ್ಲ, ಬಿಳಿ ಕೂದಲು ಬಂದವರು ಒಬ್ಬರೂ ಇಲ್ಲ. ಅವ್ರೇನು ಕಲಿಸ್ತಾರೆ ನನಗೆ ಗೊತ್ತಿತ್ತು, ಆದರೆ ಏನೋ ಕರೆದ್ರಲ್ಲ, ಟಿ ವಿ ನೋಡಿದ್ನಲ್ಲ, ಏನೋ ಒಂದು 2-3 ಅದ್ಭುತ ಕಾರ್ಯಗಳು ನೋಡಿದೆ, ಅದಕ್ಕೋಸ್ಕರ ಬಂದಿದ್ದೆ. ನನಗೆ ಗೊತ್ತು ಇವ್ರು ಇಂಥವ್ರು ನೋಡ್ದ ಹೆಂಗೆ ಸೇ ಹಾಕೊಂಡಿದ್ದಾರೆ, ಗೊತ್ತಾಯ್ತಾ, ಈಗ ಕಳ್ತನ ಬಯಲಾಯ್ತಾ. ಬಟ್ ಎಷ್ಟು ಮಂದಿ ಪ್ರಿಯರ್, ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್. ಜಸ್ಟ್ ನಾನು ಹೆಂಡತಿ ಮಕ್ಕಳು ಕಣ್ಣೀರು ಹಾಕೋ ರೀತಿಯಲ್ಲಿ ನೀವು ಕೂಡ ಆ ಸಮಯದಲ್ಲಿ ಅಷ್ಟು ದುಃಖಪಟ್ಟು ದೇವರ ಬಳಿಯಲ್ಲಿ ಥ್ಯಾಂಕ್ ಯು ಲಾರ್ಡ್, ಆ ನನ್ನ ತಂದೆಯನ್ನು, ಆ ನನ್ನ ಸ್ಪಿರಿಚುವಲ್ ಫಾದರ್ನ ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ ಅಂತ ಎಷ್ಟು ಮಂದಿ ಹೇಳ್ತೇವೆ. ಹಲೋ, ಯಾಕೆ ನಾವು ದುಃಖ ಆಗಲ್ಲ ಅಂತಂದ್ರೆ, ಈ ಸ್ಪಿರಿಚುವಲ್ ಫಾದರ್ ಅಲ್ಲ, ಇನ್ನೊಬ್ರು ಇದ್ದಾರೆ, ಯೂಟ್ಯೂಬಲ್ಲಿ ಸಿಗ್ತಾರೆ. ಹಲೋ, ಯೂಟ್ಯೂಬಲ್ಲಿ ಇನ್ನೊಬ್ರು ಇದ್ದಾರೆ, ಅವ್ರು ಟೀಚಿಂಗ್ ಕೇಳಿದ್ರಾಯ್ತು, ಇವನೋಗಿ ಸೇರ್ಕೊಳ್ಳಿ ಜೈಲಿಗೆ. ಅವನೇನು ತಪ್ಪು ಮಾಡಿದಾನೆ ಗೊತ್ತಿಲ್ಲ, ಜಸ್ಟ್ ಅವನೇನು ತಪ್ಪು ಮಾಡಿದಾನೆ ಗೊತ್ತಾ, ನೀವು ನಂಬಿರೋ ಸುಮ್ಮನೆ ಹಂಗಲ್ಲ, ಅವನೇನು ಮಾಡೋகூட ಡಡ್ಡ ಕಲ್ಲು ಹೊಡಿದಾರೆ. ನಂಬರ್ 1,
ಹಲೋ, ಯಾಕಂದ್ರೆ ನಿಮಗೂ ಆಪ್ಷನ್ ಇದೆ ಪ್ರಿಯರೇ. ಬಟ್ ಪ್ರೈಸ್ ಬಿಟ್ಟಿಗೋ, ನನ್ನ ಹೆಂಡತಿ ನನ್ನ ಮಕ್ಕಳಿಗೆ ಪ್ರೈಸ್, ನಾನು ಒಬ್ಬನೇ ಗಂಡ, ನನ್ನ ಹೆಂಡತಿಗೆ ನನ್ನ ಮಕ್ಕಳನ್ನ ಒಬ್ಬನೇ ತಂದೆ, ಅದಕ್ಕೆ ಅವ್ರು ದುಃಖ ಪಡ್ತಾರೆ. ನಮಗಾದ್ರೆ ಅಂತ ಆಧ್ಯಾತ್ಮಿಕ ತಂದೆಗಳು ಎಷ್ಟೋ ಜನ ಸಿಗ್ತಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ಸ್ಪಿರಿಚುವಲ್ ಫಾದರ್ ಪ್ರೈಸ್ ಗಾಡ್ ಇಕ್ಕಡಿಸಿ ಹಾಕೊಂಡಾಗ ಎಲ್ಲರ ಜೊತೆಲಿದ್ದವರೆಲ್ಲ ಮೋಸ ಮಾಡಿ ಹೋದ್ರು. 44 ಕೋಟಿ ಸಂಬಂಧಪಟ್ಟಂತ ಅಂಥ ದೇವರು ಅಷ್ಟರ ಮಟ್ಟಿಗೆ ದೊಡ್ಡ ಧ್ಯಾನ ಮಂದಿರ ಕಟ್ಸ್ಕೊಟ್ಟಿದ್ರು. ಅಂಥದ್ದನ್ನು ಜಸ್ಟ್ ಎಲ್ಲರೂ ಒಟ್ಟಿಗೆ ಸೇರಿ, ಅಲ್ಲಿರೋರೆಲ್ಲ ಒಟ್ಟಿಗೆ ಸೇರಿ ಇವರೊಬ್ಬರನ್ನ ಕಿತ್ತು ಹೊರಡ ಬಿಸಾಕಿದ್ರು. ನಿನಗದಕ್ಕೂ ಸಂಬಂಧ ಇಲ್ಲ, ಹೋಗ್ ಔಟ್. ಅವತ್ತು 17 ದಿನ ಡಿಪ್ರೆಷನ್ಲಿದ್ರು. ಆ ವಿಷಯ ಗೊತ್ತಾದಾಗ ಈವನ್ ನನ್ನ ತಂದೆ ಸತ್ತಾಗ, ನನ್ನ ತಂದೆ ಈವನ್ ಸಾಯುವಂಥ ಪರಿಸ್ಥಿತಿಲಿ ಬಂದರೂ ಕೂಡ ಆ ರೀತಿ ದುಃಖ ಪಡೋದಿಲ್ಲ. ನನ್ನ ಕಣ್ಮುಂದೆ ನಾನು ಒದ್ದು ನನ್ನ ಮಗುನ ಕೊಲೆ ಮಾಡಿದ್ದೇನೆ, ನನ್ನ ಮಗು ಸತ್ತೋದಾಗಲೂ ಕೂಡ ನಾನು ಆ ಥರ ಕಣ್ಣೀರು ಹಾಕಲಿಲ್ಲ. ಅದಕ್ಕೆ ಜನರು ಏನಾದ್ರು ತಿಳ್ಕೊಳ್ತಾರೆ ಅಂತೇಳಿ ಹೋಗಿ ಟುಂಟು ನೋಡ್ಕೊಂಡು ಆಮೇಲೆ ಕಣ್ಣೀರು ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಹಲೋ, ಕುಡುಕರಿಗೆ ಜಾಸ್ತಿ ಕಣ್ಣೀರು ಹಾಕ್ತಾರೆ ನೋಡಿದ್ದೀರಾ? ನಾನು ಈವನ್ ಯಾಕಂದ್ರೆ ನಾನು ಅದೇ ಫೀಲ್ಡಲ್ಲಿದ್ದವನು. ಬಾಟ್ಲ್ ಹೊಡಿ ಚುಚ್ಚಬೇಕಾ, ಸತ್ರು ಕೂಡ ಐ ಡೋಂಟ್ ಕೇರ್, ಅಷ್ಟು ಕಠಿಣವಾದ ಹೃದಯ. ಈವನ್ ಥ್ಯಾಂಕ್ ಗಾಡ್ ನನ್ನ ಕುಟುಂಬದಲ್ಲಿ ನನ್ನ ತಾಯಿಯ ಅಕ್ಕ, ದೊಡ್ಡಮ್ಮನ ಯಜಮಾನ್ ದೊಡ್ಡಪ್ಪ ಸತ್ತು ಮಲಗಿದ್ರು ಕೂಡ ಕಣ್ಣೀರು ಹಾಕಲಿಲ್ಲ, ಕಣ್ಣೀರೇ ಬರಲ್ಲ. ಬಟ್ ನನ್ನ ಸ್ಪಿರಿಚುವಲ್ ಫಾದರ್ ಯಾವ ಇಕ್ಕಡಿಸಿ ಹಾಕೊಂಡಿದ್ದಾರೋ, ಥ್ಯಾಂಕ್ ಗಾಡ್. ಈವನ್ ನನ್ನ ಹೆಂಡತಿ ಮಕ್ಳು ಕೇಳಿದ್ದಾರೆ, ಯಾಕೆ ಇಷ್ಟೊಂದು ಸಪ್ಪಗಿದ್ದೀರಿ, ಯಾಕೆ ಅಳ್ತಾ ಇದ್ದೀರಿ? ನಾನು ಇವತ್ತು ಈ ಮಟ್ಟ ಬರಬೇಕಾದ್ರೆ ಅವ್ರ ಕಾರಣ. ಇವಾಗ ನನ್ನ ಕುಟುಂಬ ಚೆನ್ನಾಗಿರ್ಬೇಕಾದ್ರೆ ಅವ್ರ ಕಾರಣ. ಈ ಲೋಕ ತಂದೆ ತಾಯಿಗಳು ಹೇಳಿದ್ದು ಬಿಟ್ಬಿಡು ನೀನು ಹೆಂಡ್ತಿನ, ಅವಳು ಸರಿ ಇಲ್ಲ, ಇಬ್ಬರು ಹೊಂದಾಣಿಕೆ ಆಗಲ್ಲ, ಜಾತಕ ಹಂಗೆ ಹೇಳ್ತದೆ ಅಂತೇಳಿ ಎಲ್ಲರೂ ಕೂಡ ನಾವಿಬ್ಬರು ಕಚ್ಚಾಡುವಾಗ, ಕುಡಿದ್ಬಿಟ್ಟು ಕಚ್ಚಾಡುವಾಗ ಎಲ್ಲರೂ ಹೇಳಿದ್ದು ಬಿಟ್ಬಿಡು. ಬಿಟ್ಟಿದ್ರೆ ಅವ್ರಿಗೆ ಯಾರು ನೋವಾಗಲಿಲ್ಲ. ಬಟ್ ನನ್ನ ಸ್ಪಿರಿಚುವಲ್ ಫಾದರ್ ಹೇಳಿದ್ದು, ಜಸ್ಟ್ ಬಾಬಾ, ಜಸ್ಟ್ ದೇವ್ರು ಬಿಡ್ಲಿಕ್ಕೆಲ್ಲ ನಿಮ್ಮಿಬ್ಬರು ಒಂದುಗೂಡಿಸಿರೋದು. ಆವತ್ತು ಆ ಸ್ಪಿರಿಚುವಲ್ ಫಾದರ್, ಆಧ್ಯಾತ್ಮಿಕವಾದ ನನ್ನ ಬ್ರದರ್, ಸಹೋದರ. ಅವ್ರ ಫಾದರ್ ಅಂದರೆ ಜಸ್ಟ್ ನಾವು ಫಾದರ್ ಬೆಳಿಗ್ಗೆ ಬಲಿ ಪೂಜೆ ಆ ಫಾದರ್ ಅಲ್ಲ, ಆತ್ಮಿಕ ತಂದೆ, ಅವರು ಕೂಡ ಬ್ರದರ್. ಅವರು ನನ್ನನ್ನು ಕಟ್ಟೆಬ್ಬಿಸಿದ್ದು. ಅದಕ್ಕೋಸ್ಕರ ಇವತ್ತು ಅವ್ರಿಗೇನಾದರೂ ಆಯ್ತಾ, ಮೈ ಗಾಡ್, ಈವನ್ ಏನೇ ಆದರೂ ಕೂಡ ಜಸ್ಟ್ ಥ್ಯಾಂಕ್ ಗಾಡ್. ಅವ್ರು ಒಂದು ವೇಳೆ ಪ್ರಾಣ ಕೊಡು ಅಂತ ಹೇಳ್ತಾರೆ, ಯಸ್, ಇವನ್ ನನ್ನ ಹೆಂಡತಿ ಮಕ್ಕಳು ಹೇಳಬೇಕು, ಪ್ರಾಣ ಕೊಡೋಕೆ ರೆಡಿ ಇದ್ದೇನೆ. ಯಾಕಂದ್ರೆ ಅಷ್ಟು ಮಟ್ಟಿಗೆ ಜ್ಞಾಪಿಸ್ಕೊಳ್ತಾ ಇದ್ದಾನೆ ಎವ್ರಿ ಡೇ. ಇವತ್ತರ ಏನೇ ನನ್ನ ಲೈಫ್ ಈ ಮಟ್ಟಿಗೆ ಬರ್ಬೇಕಾದ್ರೆ ಅವರೇ ಕಾರಣ. ನಾನು ಚೆನ್ನಾಗಿ ತಿದ್ದಿದ್ದಾರೆ, ಬೈದಿದ್ದಾರೆ, ಇವತ್ತು ಈ ಲೆವೆಲ್ ಕರ್ಕೊಂಡ್ಬಂದಿದ್ದಾರೆ. ಅದಕ್ಕೋಸ್ಕರ ಅವ್ರು ಏನು ಹೇಳಿದ್ರು ಕೂಡ ಇವತ್ತು ನನಗೆ ಯಾವ ನೋವಾಗಲ್ಲ. ಈವನ್ ಪ್ರಿಯರೇ, ತಪ್ಪು ತಿಳ್ಕೊಬೇಡಿ, ಈವನ್ ಜಸ್ಟ್ ನನ್ನ ಸ್ಪಿರಿಚುವಲ್ ಫಾದರ್, ನಾನು ಯಾಕೆಂದ್ರೆ ದಾವಿದನ ಬಗ್ಗೆ ಮಾತಾಡ್ತಿದ್ದಾನೆ, ಎಷ್ಟು ಮಟ್ಟಿಗೆ ದೇವರು ನನ್ನ ಮೈಂಡ್ ಸೆಟ್ನ ಫಿಕ್ಸ್ ಮಾಡಿದ್ದಾರೆ ಅಂತಂದರೆ, ಅವ್ರು ಹೇಳಿದ ಕೆಲಸ ಜಸ್ಟ್ ಬಾಬಾ ರಾತ್ರಿ 1 ಗಂಟೆ ಒಳಗೆ ಮುಗಿಸ್ಬೇಕು. ಈವನ್ ಅವ್ರು ಹೇಳಿದಂಥ ಕೆಲಸಕ್ಕೆ ಅವತ್ತು ನನ್ನ ಮನೆಯಲ್ಲಿ ಏನೇ ಫಂಕ್ಷನ್ ಇದ್ರೂ ಕೂಡ ಅದನ್ನ ಬದಿಗೊತ್ತೇನೆ, ಪಪ್ಪ ಏನು ಹೇಳಿದಾರೆ ಕೆಲಸನ ಫಸ್ಟ್ ಮುಗಿಸ್ಬಿಟ್ಟು ನೆಕ್ಸ್ಟ್ ಕೆಲಸ ಮಾಡುವಂಥದ್ದು. ಆ ಒಂದು ಕಮಿಟ್ಮೆಂಟ್ ಇದೆಯಲ್ಲ, ಇವತ್ತು ಅವ್ರ ಜೀವನದಲ್ಲಿ ಏನು ಸಂಭವಿಸಿದ್ರೆ ನನಗೆ ಚುಸ್ತಂಗೆ ಆಗ್ತದೆ. ಎಷ್ಟೋ ಸಲ ಥ್ಯಾಂಕ್ ಕೆಲವೊಂದು ಈ ಕಡೆ ಸೇರ್ಕೊಂಡು ಪಪ್ಪ ಹೇಳಿದಾರೆ, ಜಸ್ಟ್ ಯಾವ ಕಾರಣಕ್ಕೂ ಮೈಸೂರು ನನ್ನ ಮಗ ಇದ್ದಾನೆ, ಅವನಿಗೆ ಈ ವಿಷಯ ತಿಳಿಸ್ಬೇಡಿ, ಅವ್ನು ಬೇಗ ನೋವು ಮಾಡ್ಕೊಳ್ತಾನೆ. ಅದು ನನ್ನ ವೀಕ್ನೆಸ್. ಬಟ್ ಸೈತನ ವಿಷಯಕ್ಕೆ ಬಂದಾಗ ಮೈ ಗಾಡ್, ಚೂರಿ ಹಾಕ್ಸು, ನನಗೆ ಯಾವ ನೋವಾಗಲ್ಲ. ಬಟ್ ಥ್ಯಾಂಕ್ ಗಾಡ್, ನನ್ನ ಬೆಳೆಸ್ತಿರುವಂತಹ ತಂದೆಗೆ ಏನಾದರೂ ಆಯ್ತಾ, ಮೈ ಗಾಡ್. ಮನೆ ಪ್ರೇಯರ್ ಮಾಡುವಾಗಲೂ ಕೂಡ ಥ್ಯಾಂಕ್ ಗಾಡ್, ರೀಸೆಂಟಾಗಿ ಚಿಂತೆಮುದ್ದು ಪ್ರೇಯರ್ ಹೇಳ್ತಾ ಇದ್ದಾವೆ, ಹೇಳುವಾಗ ಮಧ್ಯೆ ಸ್ಟಕ್ ಆಯಿತು. ನನ್ನ ಹೆಂಡತಿ ಮಕ್ಕಳು ಅವರು 1-2-3 ಲೈನ್ ಹೇಳ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ, ಪಪ್ಪ ನೋಡ್ತಾ ಇದ್ದಾರೆ, ನನ್ನ ಮುಖ ನೋಡ್ತಾ ಇದ್ದಾರೆ. ಜಸ್ಟ್ ಅವರು ಕೂಡ ಅಳ್ಳಿಕ್ಕೆ ಪ್ರಾರಂಭಿಸಿದರು. ಕೇಳಿದ್ರು, ಪಾಪ ಏನಾಯಿತು ಡ್ಯಾಡ, ಏನಾಯಿತು? ಇಡೀ ಪ್ರೇಯರ್ ಬರೀ ಚಿಂತೆಮುದ್ದು 3-4 ಲೈನ್ ಹೇಳಿರ್ಬೋದು ಅಷ್ಟೇ. ಅದಕ್ಕಿಂತ ಆರಂಭದಲ್ಲಿ ನಾವು ಸ್ತುತಿ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಹೋಲ್ ಪ್ರೇಯರ್ 3/4 ಗಂಟೆ ಕುಳಿತಿದ್ದೇವೆ, ಕಣ್ಣೀರು ಮಾತ್ರ, ಒಂದು ವರ್ಡ್ ಹೊರಡ ಬಂದಿಲ್ಲ. ಯಾಕೆ ನಾನು ಹೇಳ್ತದೆ ಅಂತ ನಮ್ಮ ಮನೆಯವ್ರಿಗೆ ಯಾರು ಕೂಡ ಗೊತ್ತಿಲ್ಲ. ಬಟ್ ಥ್ಯಾಂಕ್ ಗಾಡ್, ಆ ಪ್ರಸನ್ನತೆಯಲ್ಲಿ ಥ್ಯಾಂಕ್ ಗಾಡ್. ಜಸ್ಟ್ ಯಾವಾಗ ನಾನೊಬ್ಬ ದುಃಖ ಪಡ್ತಾ ಇದ್ದೇನೋ, ಅದೇ ಸೇಮ್ ಅನಾಯಿಂಟಿಂಗ್ ಮಕ್ಕಳಲ್ಲಿ ಜಸ್ಟ್ ಹೆಂಡ್ತಿಲಿ ಅರಿತು ಎಲ್ಲರೂ ಹೊಳ್ತಾ ಕುಳ್ತಿದ್ದಾರೆ. ಪರಿಸ್ಥಿತಿಗಾಗೆಲ್ಲ ತಂದೆ ವಿಷಯದಲ್ಲಿ ನಾನೇನು ಹೇಳ್ತೇನೆ ಅಂತ ನನ್ನ ಪ್ರಿಯ ಸಹೋದರ ಸಹೋದರಿಯರು, ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್. ಇಲ್ಲಿ ದಾವಿದನಿಗೆ ಯಾರು ಕೂಡ ಥ್ಯಾಂಕ್ ಗಾಡ್ 6 ಮಂದಿ ಅವರ ಜೀವನ ಕಟ್ಟೆಬ್ಬಿಸಿದಂತಹ ದಾವಿದ ಆ ಪರಿಸ್ಥಿತಿಯನ್ನು ಕಾಣಲ್ವೇ ಇಲ್ಲ.
ಅವ್ರಿಗೇನು ನೋವಾಗಿದೆಯೋ, ಅವ್ರಿಗೇನು ಪರಿಸ್ಥಿತಿ ಬಂದಿದೆಯೋ ಅದೇ ಪರಿಸ್ಥಿತಿ ಇವನು ಕೂಡ ಬಂದಿದೆ. ಬಟ್ ಇವ್ ನೋವನ್ನು ಒಬ್ಬರು ಅರ್ಥ ಮಾಡ್ಕೊಳ್ತಿಲ್ಲ. ಎಲ್ಲರೂ ಒಟ್ಟಿಗೆ ಸೇರಿ ಇವನ ಕಲ್ಲೊಡೆದು ಸಾಯಿಸಬೇಕೆಂಬುದಾಗಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ನಿಮ್ಮ ಪ್ರೀತಿ ಪಾತ್ರ ನೀವು ಯಾರನ್ನ ಯಥೇಚ್ಛ ಪ್ರೀತಿಸ್ತೀರಿ? ಯಾರನ್ನ ಆಶೀರ್ವಾದ ಮಾಡಿ ಮೇಲ್ಮಟ್ಟಕ್ಕೆ ಎತ್ತಿದ್ದೀರಿ? ನಿಮ್ಮ ಕೈಯಲ್ಲಾದಂಥ ಎಲ್ಲ ಸಹಾಯವನ್ನು ಮಾಡಿ, ನಿಮ್ಗೆ ಸಮಯ ಇಲ್ಲ ಅಂದರೂ ಕೂಡ ಸಮಯ ಮಾಡಿಕೊಂಡು ಅವ್ರನ್ನ ಬಲಪಡಿಸಿದಿರಿ. ಅಂಥ ವ್ಯಕ್ತಿಗಳು ನಿಮ್ಮ ವಿರುದ್ಧವಾಗಿ ಕಲ್ಲೆಸೆಯುವಾಗ, ನುಡಿಗಳ ಮೂಲಕ ಆಗಿರ್ಬೋದು, ಕಾರ್ಯದ ಮೂಲಕ ಆಗಿರ್ಬೋದು, ಕಲ್ಲನ್ನು ಎಸೆಯುವಾಗ ಖಂಡಿತ ಪ್ರೇರೆ ಅದು ಭಯಂಕರ ನೋವಾಗ್ತದೆ. ಬಟ್ ಆದರೆ ಆ ನೋವು ಹೆಚ್ಚಿದ ಸಮಯ ಇರಬಾರ್ದು. ಅದು ಬೇಗ ವಾಸಿ ಆದರೆ ಬೇಗ ಅದ್ಭುತಕರ ಅನುಭವಿಸ್ತೀರಿ. ಇಲ್ಲಾಂದ್ರೆ ಆ ನೋವು ದ್ವೇಷವಾಗಿ ಬೆಳೀತದೆ. ನಾನು ಇಷ್ಟೆಲ್ಲ ಮಾಡೋದು ನಾನು ಒಂದು ನಿಮಿಷ ಕಣ್ಣುಗಳು ಮುಚ್ಚೋಣ. ಸಂಪೂರ್ಣ ಕಣ್ಣುಗಳು ಮುಚ್ಚಿ ಎಲ್ಲರೂ ಎದ್ದು ನೋಡೋಣ. ಎದ್ದು ನಿಂತು ಕಣ್ಣುಗಳು ಮುಚ್ಚೋಣ. ಥ್ಯಾಂಕ್ ಯು ಡ್ಯಾಡಿ. ವಿಶೇಷವಾಗಿ ನಿಮ್ಮ ಪ್ರಸನ್ನತೆಯಲ್ಲಿ ವಿಶೇಷವಾಗಿ ನಾವೆಲ್ಲರೂ ಕೂಡ ಕಾಲ ಕಳೀತಾ ಇದ್ದಾವೆ ಡ್ಯಾಡಿ. ನಮಗೆ ಇವತ್ತು ಕಲಿಸ್ಕೊಟ್ಟಿದ್ದೀರಿ, ಕತ್ತಿ ಹರಿತವಾಗಿಲ್ಲದೆ ಹೋದರೆ ಅದನ್ನು ಉಪಯೋಗಿಸುವ ವ್ಯಕ್ತಿ ತುಂಬ ಶ್ರಮ ಪಡಬೇಕಾಗ್ತದೆ. ಅದೇ ರೀತಿ ಜ್ಞಾನ ಇಲ್ಲದಿರುವಂಥ ವ್ಯಕ್ತಿ ತನ್ನ ಕೆಲಸ ಕಾರ್ಯಗಳನ್ನು ಶ್ರಮಪಟ್ಟು ಕಠಿಣವಾಗಿ ಅದನ್ನು ನಿವಾರಿಸ್ಕೊಳ್ಬೇಕಾಗ್ತದೆ. ಆದರೆ ಜ್ಞಾನ ಸುಲಭಗೊಳಿಸ್ತದೆ. ಯಾವ ರೀತಿ ಹರಿತವಾದ ಕತ್ತಿ ಅದು ಕೆಲಸವನ್ನು ಕತ್ತರಿಸುವಂಥ ಕೆಲಸವನ್ನು ಸುಲಭಗೊಳಿಸ್ತದೋ, ಅದೇ ಥರ ಜ್ಞಾನವು ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳನ್ನು, ಎಲ್ಲ ಕೆಲಸಗಳನ್ನು ಸುಲಭಗೊಳಿಸ್ತದೆ ಎಂಬುದಾಗಿ ಕಲಿಸ್ಕೊಟ್ಟಿದ್ದೀರಿ. ಅದೇ ರೀತಿ ದಾವಿದನ ನೋಡ್ತಾ ಇದ್ದೇವೆ. ದಾವಿದನು ಆತನು ಚಿಕ್ಕ ಊರಲ್ಲಿ ನೆಲೆಗೊಂಡಾಗ ಆತನು ಮತ್ತೊಬ್ಬರಿಗಾಗಿ ಸಹಾಯ ಮಾಡಲಿಕ್ಕಾಗಿ ಹೋಗಿ ಹಿಂದಿರುಗಿ ಬರುವಷ್ಟರಲ್ಲಿ ಆತನ ಜೀವನದಲ್ಲಿ ದೊಡ್ಡ ದುರ್ಘಟನೆ ಸಂಭವಿಸಿದೆ. ಅವನ ಜೀವನದಲ್ಲಿ ಮಾತ್ರವಲ್ಲ, ಅವನ ಇಡೀ ಸುತ್ತಮುತ್ತಲಿರುವಂತಹ 600 ಮಂದಿ ಸೈನಿಕರ ಜೀವನದಲ್ಲಿ ಕೂಡ ದೊಡ್ಡ ದುರ್ಘಟನೆ ಸಂಭವಿಸಿದೆ. ಸುತ್ತಮುತ್ತಲ ಪರಿಸ್ಥಿತಿ ನೋಡಿದ್ರೆ ಎಲ್ಲ ಬೂದಿಯ ವಾತಾವರಣ. ಅಲ್ಲಿ ಇದುವರೆಗೆ ಏನೆಲ್ಲ ಸಂಪಾದನೆ ಮಾಡಿದ್ರು, ಈಗ ಜೀವನ ಕಟ್ಕೊಂಡಿದ್ರು, ಎಲ್ಲವೂ ಬೂದಿಯಾಗಿದೆ. ತಮ್ಮ ಹೆಂಡತಿ ಮಕ್ಕಳು ಕೂಡ ಕಣ್ಮುಂದೆ ಇಲ್ಲ. ಅವರು ಕೂಡ ಅಪಹರಣಕಾರರಿಂದ ಅಪಹರಿಸಲ್ಪಟ್ಟವರಾಗಿದ್ದಾರೆ. ಅವರೆಲ್ಲರೂ ದುಃಖವನ್ನು ತಾಳಲಾರದೆ ದೀರ್ಘಕಾಲ ಹತ್ತರು. ತಮ್ಮ ಹೆಂಡತಿ ತಮ್ಮ ಮಕ್ಕಳಿಗೋಸ್ಕರ ಅವರು ಮನನೊಂದುಕೊಂಡು ತಮಗೆ ಸಹಾಯ ಮಾಡಿರುವಂತಹ ಆ ಲೀಡರನ್ನೇ ಕೊಲೆ ಮಾಡಲಿಕ್ಕಾಗಿ ಪ್ರಯತ್ನ ಪಟ್ಟರು. ಥ್ಯಾಂಕ್ ಯು ಲಾರ್ಡ್. ನಮ್ಮ ಜೀವನದಲ್ಲಿ ಕೂಡ ಇಂಥ ಪರಿಸ್ಥಿತಿಗಳು ಸಂಭವಿಸುವಾಗ ನಾವು ಏನನ್ನ ಮಾಡಬೇಕೆಂಬುದಾಗಿ ಗೊತ್ತಿಲ್ಲದೆ ನಾವು ಯಾರಿಗೆ ನಾವು ಸಹಾಯ ಮಾಡಿರ್ತೀವೋ ಆ ಸಂದರ್ಭದಲ್ಲಿ ಹೇಳ್ತೇವೆ, ನನ್ನಿಂದ ಸಹಾಯ ಪಡ್ಕೊಂಡ್ರು, ನಾನು ಸಹಾಯ ಮಾಡಿದೆ, ನಾನು ಅವರು ಬೆಳೆಸಿದೆ ಎಂಬುದಾಗಿ. ಅಲ್ಲೂ ಕೂಡ ನಾವು ಕೂಡ ಸ್ವಾರ್ಥಿಗಳಾಗಿ ಅಲ್ಲಿ ಜಗಳವನ್ನು ದೊಡ್ಡದ ಮಾಡಲಿಕ್ಕಾಗಿ ಅವ್ರು ನಾನು ಎಂಬುದಾಗಿ ಹೆಂಗೆ ಹೇಳ್ತಾರೋ ಅದೇ ನಾವು ಕೂಡ ಈ ಕಡೆಯಿಂದ ನಾನು ಎಂಬುದಾಗಿ ಹೇಳಿ ಆ ಪರಿಸ್ಥಿತಿಯನ್ನು ಇನ್ನ ಕಡೆ ಬಿಗಡಾಯಿಸ್ತವೆ. ಆದರೆ ದಾವಿದ, ಥ್ಯಾಂಕ್ ಯು ಲಾರ್ಡ್, ಇಂಥ ಪರಿಸ್ಥಿತಿಯಲ್ಲಿ ಅವನು ಏನನ್ನ ಮಾಡಿದ ಅದು ನಮ್ಮ ಭವಿಷ್ಯ ಬದಲಾಯಿಸುವಂಥದ್ದು. ಥ್ಯಾಂಕ್ ಯು ಲಾರ್ಡ್. ಇದುವರೆಗೂ ನಮ್ಗೆ ಕಲಿಸಿದಿರಿ ಏನಂತಂದರೆ, ನಾವು ನಾಯಕರಾಗಿ ಜೀವಿಸುವಾಗ ನಾವು ಈವನು ಒಳ್ಳೆಯ ಕಾರ್ಯಗಳು ಮಾಡ್ಕೊಂಡು ಹೋಗ್ತಾ ಇರ್ಬೋದು. ನನ್ನ ಕಂಪನಿಲಾಗಿರ್ಬೋದು, ನನ್ನ ಕುಟುಂಬದಲ್ಲಾಗಿರ್ಬೋದು, ನನ್ನ ಸುತ್ತಮುತ್ತಲ ಪರಿಸರದಲ್ಲಾಗಿರ್ಬೋದು, ಅಥವಾ ನನ್ನ ಪ್ರಾರ್ಥನಾ ತಂಡದಲ್ಲಾಗಿರ್ಬೋದು, ನಾಯಕನಾಗಿ ನಾನು ಜೀವಿಸುವಾಗ ಖಂಡಿತವಾಗಿಯೂ ನಾನು ಎಲ್ಲ ಕಾರ್ಯಗಳನ್ನು ಸರಿಯಾಗಿ ಮಾಡಿದರೂ ಕೂಡ ನಮ್ಮ ಮೇಲೆ ಕಲ್ಲನ್ನು ಎಸೆಯಲಿಕ್ಕಾಗಿ ಜನರು ಇದ್ದೇ ಇರ್ತಾರೆ. ಥ್ಯಾಂಕ್ ಯು ಲಾರ್ಡ್. ಈ ಸಂದರ್ಭದಲ್ಲಿ ದಾವಿದನು ಏನನ್ನ ಮಾಡ್ದ, ಆದ್ರಿಂದ ಅವನ ಪರಿಸ್ಥಿತಿ ಯಾವ ಥರ ಬದಲಾವಣೆ ಆಯಿತು ಅಂತೇಳಿ ಮುಂದಿನ ತರಗತಿಯಲ್ಲಿ ನಮಗೆ ಕಲಿಸಿಕೊಡ್ಲಿಕ್ಕೆ ಇರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಸಲ್ಲಿಸ್ತಾ ಇದ್ದಾವೆ. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಥ್ಯಾಂಕ್ ಯು ಲಾರ್ಡ್. ಇಂಥ ಪರಿಸ್ಥಿತಿ ನಮ್ಮ ಜೀವನದಲ್ಲಿ ಬಂದಿದ್ರು ಕೂಡ ನಾವು ಯಾವ ರೀತಿ ಅದ್ರ ಮಧ್ಯದಲ್ಲಿ ಕಾರ್ಯ ಮಾಡಿದ್ದೇವೆ, ದಾವಿದ ಏನು ಕಾರ್ಯ ಮಾಡ್ದ, ಎರಡರೂ ಕೂಡ ಹೋಲಿಕೆ ಮಾಡಿಕೊಂಡು ದಾವಿದನ ಆ ಜೀವನ ಶೈಲಿಯ ಮೂಲಕ ನಮ್ಮ ಜೀವನ ಕೂಡ ಕರೆಕ್ಷನ್ ಮಾಡಿಕೊಂಡು ದಾವಿದನಂತೆ ಆ ಪರಿಸ್ಥಿತಿಯಲ್ಲಿ ಯಾವ ಥರ ಅವನು ಪ್ರಮೋಷನ್ ಪಡ್ಕೊಂಡು ಅದಕ್ಕೆ ನಾವು ಕೂಡ ಪ್ರಮೋಷನ್ ಪಡ್ಕೊಳ್ಳುವಂತೆ ನಮಗೆ ಅದು ನಿಗೂಢವಾದ ರಹಸ್ಯವನ್ನು ನೀವು ಬಹಿರಂಗಪಡಿಸುವುದಕ್ಕಾಗಿ ಸ್ತೋತ್ರ. ರಕ್ಷಕ ನಾಮದಲ್ಲಿ ಪಾಲಿಸಿ ನಮ್ಮ ಜೀವ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ.